ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ಅಮರೇಶ್ ಪಾತ್ರಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 131 ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಭಾರತದ ಇತಿಹಾಸ ಅಧ್ಯಾಯ 1 ಪೀಠಿಕೆಯಲ್ಲಿ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಯಾವ ರೀತಿಯಾಗಿ ಬೀರಿದೆ ಅಂತಕ್ಕಂಥದ್ದನ್ನ ಭಾರತದ ಇತಿಹಾಸ ಮೇಲಿನ ಮೊದಲನೇ ಭಾಗದಲ್ಲಿ ನೋಡ್ತಾ ಹೋಗೋಣ. ಅಮರ್ಸ್ ಹಿಸ್ಟ್ರಿ ಕ್ಲಾಸಸ್ ಪಾರ್ಟ್ 1 ಆಗುತ್ತೆ. ಟೋಟಲ್ ಆಗಿ ಈ ಒಂದು ಸೀರೀಸ್ನ 131ನೇ ಕ್ಲಾಸ್ ಆಗುತ್ತೆ. ಭಾರತದ ಇತಿಹಾಸದ ಮೇಲಿನ ಭೂಗೋಳದ ಪ್ರಭಾವಗಳು. ನೋಡಿ, ಭಾರತದ ನಕಾಶೆಯನ್ನು ನೋಡಿದಾಗ ಗೊತ್ತಾಗುತ್ತೆ. ಸೊ ಇದು ಭಾರತ. ಈ ಭಾರತದ ನಕಾಶೆಯಲ್ಲಿ ನಾವು ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಯಾಕಂದರೆ ಸೊ 3 ಕಡೆ ನೀರಿನಿಂದ ಆವೃತವಾಗಿರ್ತಕ್ಕಂಥ ಪ್ರದೇಶವಾಗುತ್ತೆ. ಸೊ ಈ ಕಡೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಇದೆ, ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದಿಂದ ಆವೃತವಾಗಿರ್ತಕ್ಕಂಥ ಭೂಪ್ರದೇಶವಾಗಿದೆ ಅಂತ ನಾವು ಭೂಗೋಳದಲ್ಲಿ ಈಗ ಆಲ್ರೆಡಿ ಅಧ್ಯಯನವನ್ನು ಮಾಡಿದ್ದೇವೆ. ಸೊ ಇಲ್ಲಿ ಇನ್ನೊಂದು ನೋಡಿ, ಭಾರತವು ಈ ಭಾಗದಲ್ಲಿ ಅಂದರೆ ಉತ್ತರ ಭಾಗದಲ್ಲಿ ಮತ್ತು ಈಶಾನ್ಯದ ಕಡೆ ಒಂದಷ್ಟು ಹಿಮಾಲಯದ ಪರ್ವತಗಳಿಂದ ಆವೃತವಾಗಿದೆ, ಮತ್ತು ವಾಯುವ್ಯದಲ್ಲಿ ಥಾರ್ ಮರುಭೂಮಿ ಕೂಡ ಇದೆ ಅಲ್ವಾ. ಸೊ ಜೊತೆಗೆ ಉತ್ತರದ ಮಹಾ ಮೈದಾನಗಳಿದ್ರೆ ದಕ್ಷಿಣದಲ್ಲಿ ಒಂದಷ್ಟು ಪ್ರಸ್ಥಭೂಮಿಗಳನ್ನು ಸಹಿತ ನೋಡ್ತೀವಿ. ಜೊತೆಗೆ ಉತ್ತರದಲ್ಲಿ ಹಿಮಾಲಯ ಪರ್ವತದಿಂದ ಉಗಮವಾಗಿರ್ತಕ್ಕಂಥ ನದಿಗಳು ವರ್ಷ ಪೂರ್ತಿ ಇರತಕ್ಕಂಥ ನದಿಗಳಾದರೆ ದಕ್ಷಿಣದಲ್ಲಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ನದಿಗಳಿದ್ದಾವೆ. ಯಾಕೆ ನೋಡಿ, ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗ್ತಕ್ಕಂಥ ನದಿಗಳು ಮಳೆಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರ್ತವೆ, ಬೇಸಿಗೆಯಲ್ಲಿ ಬರ್ತವೆ ಅಲ್ವಾ. ಸೊ ಮುಂದೆ ಹೋಗಿ ಅವು ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥದ್ದನ್ನು ಕೂಡ ನೋಡ್ತೀವಿ. ಸೊ ಹೀಗೆ ಭಾರತದ ಭೂಗೋಳವು ಭಾರತದ ಇತಿಹಾಸದ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರಿದೆ. ಜೊತೆಗೆ ಭಾರತದ ಭೂಗೋಳದಿಂದಾಗಿ ನೋಡಿ, ಸೊ ಈ ಮಧ್ಯಪ್ರಾಚ್ಯದಿಂದ ಅಥವಾ ಅರಬ್ ಕಂಟ್ರೀಸಿಂದ ಭಾರತಕ್ಕೆ ಆರ್ಯನ್ನರು ಬಂದರು ಅಂತಕ್ಕಂಥದ್ದನ್ನು ಮುಂದೆ ಓದ್ತೀವಿ. ಅಂದರೆ ಇರಾನಿಂದ ಅಥವಾ ಯಾವ ಪ್ರದೇಶದಿಂದ ಬಂದರು ಅನ್ನೋದನ್ನು ಆರ್ಯನ್ನರ ಬಗ್ಗೆ ಓದ್ತೀವಿ. ಜೊತೆಗೆ ದ್ರಾವಿಡರ ಬಗ್ಗೆನೂ ಕೂಡ ಓದ್ತೀವಿ. ಸೊ ಹೀಗೆ ಮತ್ತು ಈ ಕಡೆ ಮಂಗೋಲಾಯ್ಡ್ಸ್ ಕೂಡ ಒಂದಷ್ಟು ಈಶಾನ್ಯ ಭಾಗದಲ್ಲಿದ್ದಾರೆ. ಸೊ ಹೀಗೆ ಭಾರತದಿಂದ ಸುತ್ತುವರೆದಿರ್ತಕ್ಕಂಥ ವಿವಿಧ ದೇಶಗಳಾಗಿರ್ತಕ್ಕಂಥ ನೇಪಾಳ, ಬಾಂಗ್ಲಾದೇಶ, ಮಯನ್ಮಾರು, ಚೀನಾ, ಟಿಬೇಟ್ ಇವೆಲ್ಲವುಗಳ ಪ್ರಭಾವ ಭಾರತದ ಇತಿಹಾಸದ ಮೇಲೆ ಆಗಿದೆ ಅಲ್ವಾ. ಸೊ ಮತ್ತು ಭಾರತದಲ್ಲಿ ಬೆಳೀತಕ್ಕಂಥ ವಿವಿಧ ಸಾಂಬಾರು ಪದಾರ್ಥಗಳಿಗಾಗಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದು ಭಾರತದಲ್ಲಿ ಸುಮಾರು 400 ವರ್ಷಗಳ ಕಾಲ ವ್ಯಾಪಾರ ಮತ್ತು ಆಡಳಿತವನ್ನು ಮಾಡಿರ್ತಕ್ಕಂಥ ಬ್ರಿಟಿಷರ ಅಥವಾ ಬೇರೆ ಬೇರೆ ದೇಶಗಳ ಇತಿಹಾಸವನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಹೀಗೆ ಭಾರತದ ಭೂಗೋಳ ಏನಿದೆ ಅಲ್ವಾ, ಆ ಭೂಗೋಳವು ಭಾರತದ ಇತಿಹಾಸ ನಿರ್ಮಾಣವಾಗೋದ್ರಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರಿದೆ. ಸೊ ಇದನ್ನು 2ನೇ PUC ಪುಸ್ತಕವಾಗಿರ್ತಕ್ಕಂಥ ಭಾರತದ ಇತಿಹಾಸ ಕರ್ನಾಟಕದ ವಿಶೇಷ ಉಲ್ಲೇಖದೊಂದಿಗೆ ಅಂತಕ್ಕಂಥ ದ್ವಿತೀಯ PU ಪುಸ್ತಕ ನಮ್ಮ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ರಿಲೀಸ್ ಮಾಡಿರ್ತಕ್ಕಂಥ ಪುಸ್ತಕದಲ್ಲಿದೆ. ಸೊ ಅದನ್ನು ನಾವು ಓದ್ತಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಡಿಷನಲ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋಗಳಲ್ಲಿ, ಈ ಒಂದು ವಿಡಿಯೋ ಸರಣಿಯಲ್ಲಿ ನೋಡ್ತಾ ಹೋಗ್ತೀವಿ, ಅಮರ್ಸ್ ಹಿಸ್ಟ್ರಿ ಕ್ಲಾಸಸ್ ಅಂತ. ಸೊ ಇದರಲ್ಲಿ ಆದಷ್ಟು ಸ್ಟಾಟಿಕ್ ಇನ್ಫಾರ್ಮೇಷನ್ ಏನಿದೆ, GK ಇನ್ಫಾರ್ಮೇಷನ್ ಏನಿದೆ, ಇತಿಹಾಸ, ಭೂಗೋಳ, ಜೊತೆಗೆ ಎಕನಾಮಿಕ್ಸು, ಸೊ ಏನೇನು ಸಾಧ್ಯ ಅದೆಲ್ಲವನ್ನ ಇತಿಹಾಸವನ್ನು ಓದ್ತಾ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನೇನು ಅವಶ್ಯಕತೆ ಇದೆ ಅದೆಲ್ಲವನ್ನ ನೋಡ್ತಾ ಹೋಗೋಣ. ಓಕೆ. ಸೊ ಭಾರತದ ಇತಿಹಾಸದ 2ನೇ PUC ಪುಸ್ತಕ. ಇದನ್ನು ನೀವು PU ಎಜುಕೇಷನ್ ಅಂತಕ್ಕಂಥ ಒಂದು ವೆಬ್ಸೈಟಿಂದ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ನಾನು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನಿಮಗೀಗ ಅದ್ರ ಜೊತೆಗೆ ಏನೇನು ಸಾಧ್ಯ ಆಗುತ್ತೆ ಇನ್ಫಾರ್ಮೇಷನ್ ಆ್ಯಡ್ ಮಾಡ್ತಾ ಸೊ ನಿಮಗೆ ಪಾಠವನ್ನು ಮಾಡ್ತಾ ಹೋಗ್ತೀನಿ. ಅಮರ್ಸ್ ಹಿಸ್ಟ್ರಿ ಕ್ಲಾಸಸ್ ಭಾರತದ ಇತಿಹಾಸ ಅಧ್ಯಾಯ 1 ಪೀಠಿಕೆಯಲ್ಲಿ ಭಾರತದ ಇತಿಹಾಸದ ಮೇಲಿನ ಭೂಗೋಳದ ಪ್ರಭಾವ, ಇದು ಮೊದಲನೇ ಭಾಗವಾಗುತ್ತೆ. ಓಕೆ. ಸೊ ಇದು ನನ್ನ ಒಂದು ಕಿರು ಪರಿಚಯ. ಸೊ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಈಗ ಆಲ್ರೆಡಿ ನಾವು ಒಂದು ಕಡೆ ಕಂಪ್ಯೂಟರ್ ಸೀರೀಸನ್ನು ನೋಡ್ತಾ ಇದ್ದೀವಿ, ಕರೆಂಟ್ ಅಫೇರ್ಸ್ ನೋಡ್ತಾ ಇದ್ದೀವಿ, ಜೊತೆಗೆ ಈಗ ಹಿಸ್ಟ್ರಿ ಕ್ಲಾಸಸ್ಸನ್ನು ಪ್ಯಾರಲ್ ಆಗಿ ನೋಡ್ತಾ ಹೋಗೋಣ. ಯಾವಾಗ ಸಮಯ ಇರುತ್ತೆ ಸೊ ಆಗ ಹಿಸ್ಟ್ರಿ ಕ್ಲಾಸಸ್ಸನ್ನು ಕೂಡ ಮಾಡ್ತಾ ಹೋಗೋಣ. ಈಗ ಆಲ್ರೆಡಿ ಜಿಯೋಗ್ರಫಿ ಕ್ಲಾಸಸ್ಸಲ್ಲಿ ಕರ್ನಾಟಕದ ಜಿಯೋಗ್ರಫಿಯನ್ನು ಆಲ್ಮೋಸ್ಟ್ ಮುಗಿಸ್ತಾ ಬಂದಿದ್ದೀವಿ. ಇನ್ನು ಹಿಸ್ಟ್ರಿ ಕ್ಲಾಸಸ್ಸನ್ನು ಅದರಲ್ಲೂ ಯಾಕೆ ಸೆಕೆಂಡ್ PUC ಬುಕ್ ಬಹಳ ಇಷ್ಟ ಆಗುತ್ತೆ ಅನ್ನೋದಾದರೆ, ಭಾರತದ ಇತಿಹಾಸವನ್ನು ಕಲಿತಾ ನಾವು ಕರ್ನಾಟಕದ ವಿಶೇಷ ಉಲ್ಲೇಖದೊಂದಿಗೆ ಅಂತಿದೆ ನೋಡಿ. ಸೊ ಅಲ್ಲಲ್ಲಿ ಎಲ್ಲೆಲ್ಲಿ ಕರ್ನಾಟಕವನ್ನು ಉಲ್ಲೇಖ ಮಾಡಬೇಕಾಗುತ್ತೆ ಅಲ್ಲಿ ಬಹಳ ಚೆನ್ನಾಗಿ ಕರ್ನಾಟಕದ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ ಅಲ್ವಾ. ಹರ್ಷವರ್ಧನ ಅಲ್ವಾ, ಪುಲಿಕೇಶಿ ಮಧ್ಯೆ ಯುದ್ಧ ನಡೆದಿರ್ತಕ್ಕಂಥದ್ದನ್ನು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಹೆಚ್ಚಿನ ಉಲ್ಲೇಖದೊಂದಿಗೆ ಅಲ್ಲಿ ಹರ್ಷವರ್ಧನ ಮತ್ತು ಪುಲಿಕೇಶಿ ಅವರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ. ಕೇವಲ ಭಾರತದ ಇತಿಹಾಸ, ವಿಶೇಷವಾಗಿ ನಮ್ಮ ಕರ್ನಾಟಕವನ್ನು ಅಲ್ವಾ, ಹೀಗೆ ಚೋಳರಾಗಿರ್ಬೋದು, ಪಲ್ಲವರಾಗಿರ್ಬೋದು, ಆದಷ್ಟು ನಮ್ಮ ಕರ್ನಾಟಕದ ಬಗ್ಗೆ ಏನು ಇನ್ಫಾರ್ಮೇಶನ್ ಇದೆ ಅದನ್ನು ಅಲ್ಲಿ ಅವರ ಒಂದು ಬೇರೆ ಬೇರೆ ಸಂಬಂಧಗಳಾಗಿರ್ಬೋದು,
ಅಥವಾ ಒಪ್ಪಂದಗಳಾಗಿರ್ಬೋದು ಅವುಗಳನ್ನು ಹೆಚ್ಚಿನ ಪ್ರಮಾಣದ ಕರ್ನಾಟಕದ ಇನ್ಫಾರ್ಮೇಷನ್ ಈ ಒಂದು ಪುಸ್ತಕದಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ PU ಎಜುಕೇಷನ್ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಬೋದು. ಬೇಕಂದರೆ ಕೇಳಿ, ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗಾದರೆ ಬನ್ನಿ ಭಾರತದ ಇತಿಹಾಸವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇನ್ನು ಇದರಲ್ಲಿ ಯಾವ್ಯಾವ ಅಧ್ಯಾಯಗಳಿದಾವೆ ಅಂತ ನೋಡೋದಾದರೆ, ಸೊ ಮೊದಲನೇ ಅಧ್ಯಾಯದಲ್ಲಿ ಪೀಠಿಕೆ ಅಂತ ಹೇಳ್ತಾರೆ. ಇವತ್ತು ನಾವೇನು ಓದ್ತಾ ಇದ್ದೀವಿ ಭಾರತದ ಇತಿಹಾಸದ ಮೇಲಿನ ಭೂಗೋಳದ ಪ್ರಭಾವ. ಅದಾದ್ಮೇಲೆ ಎರಡನೇ ಪಾಠಲ್ಲಿ ನಾವು ಭಾರತದ ಇತಿಹಾಸದ ಮೂಲಾಧಾರಗಳನ್ನು ನೋಡ್ತಾ ಹೋಗೋಣ. ಅದು ಸಾಹಿತ್ಯ ಮೂಲಾಧಾರಗಳಾಗಿರ್ಬೋದು, ನಾಣ್ಯಗಳು, ಬೇರೆ ಬೇರೆ ಇತಿಹಾಸ ಪೂರ್ವಕಾಲ ಏನಿದಾವೆ ಅದೆಲ್ಲವನ್ನು ನೋಡ್ತಾ ಹೋಗೋಣ. ಸೊ ಎರಡನೇ ಅಧ್ಯಾಯದಲ್ಲಿ ಶಿಲಾಯುಗ ಮತ್ತು ಲೋಹಗಳ ಯುಗ, ಇತಿಹಾಸ ಪೂರ್ವಕಾಲ. ನಂತರ ಸಿಂಧೂ ನಾಗರಿಕತೆ, ಸೊ ಉತ್ಖನನಗಳು, ಪ್ರಮುಖ ಲಕ್ಷಣಗಳು, ಯಾರ್ಯಾರು ಏನೇನು ಮಾಡಿದ್ರು, ಸಿಂಧೂ ನಾಗರಿಕತೆ ಅಂತ್ಯ ಯಾಕಾಯಿತು ಅದೆಲ್ಲವನ್ನು ನೋಡ್ತಾ ಹೋಗೋಣ. ಪ್ರಾಚೀನ ಯುಗ, ಸೊ ಅದರಲ್ಲಿ ವೈದಿಕ ಸಂಸ್ಕೃತಿ, ಮೂಲ, ಪ್ರಮುಖ ಲಕ್ಷಣಗಳು, ಹೊಸ ಧರ್ಮಗಳ ಉದಯ, ಜೈನ ಧರ್ಮ, ಬೌದ್ಧ ಧರ್ಮ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಭಾಳಷ್ಟು ಎಕ್ಸಾಮ್ಗಳಲ್ಲಿ ಇವತ್ತು ಆರ್ಟ್ ಆ್ಯಂಡ್ ಕಲ್ಚರ್ ಬಗ್ಗೆ ಭಾಳ ಕೇಳ್ತಾ ಇದ್ದಾರೆ ಅಲ್ವಾ. ಕಲೆ, ವಾಸ್ತುಶಿಲ್ಪ, ಸೊ ಅವುಗಳ ಬಗ್ಗೆ ಹೆಚ್ಚಿನ ಒಂದು ಪ್ರಶ್ನೆಗಳು ಬರ್ತಾ ಇದ್ದಾವೆ. ಹಾಗಾಗಿ ಸೊ ನೋಡ್ತಾ ಹೋಗೋಣ. ನೆಕ್ಸ್ಟು ಮೌರ್ಯರು, ಚಂದ್ರಗುಪ್ತ ಮೌರ್ಯ, ಕೌಟಿಲ್ಯ, ಸೊ ಅವರು ಅಶೋಕ, ಅದ್ರ ಬಗ್ಗೆ ನೋಡೋಣ. ಕುಶಾನರು, ಗುಪ್ತರು, ಚೋಳರು, ವರ್ಧನರು, ಆರಂಭಿಕ ಚಾಲುಕ್ಯರು, ರಾಷ್ಟ್ರಕೂಟರು, ನಂತರದ ಚಾಲುಕ್ಯರು, ಹೊಯ್ಸಳರು, ಮಧ್ಯಕಾಲೀನ ಯುಗ. ನೋಡಿ, ಇದೆಲ್ಲವೂ ಭಾರತದ ಒಂದು ಪ್ರಾಚೀನ ಭಾರತದ ಇತಿಹಾಸವಾದರೆ ನಂತರ ಮಧ್ಯಕಾಲೀನ ಭಾರತದ ಇತಿಹಾಸ ಸ್ಟಾರ್ಟ್ ಆಗುತ್ತೆ. ಅದ ನಂತರ ಆಧುನಿಕ ಭಾರತದ ಇತಿಹಾಸವನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ಸೆಕೆಂಡ್ PUC ಬುಕ್ ವೆರಿ ಇಂಪಾರ್ಟೆಂಟು ಹಿಸ್ಟ್ರಿಗೆ. ಅದೇ ಥರ ಫಸ್ಟ್ PUC ಜಿಯೋಗ್ರಫಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ ಆಲ್ರೆಡಿ. ಸೊ ಹೀಗೆ ಮೊದಲು ನಮ್ಮ ಕರ್ನಾಟಕದ ಒಂದು ಸ್ಟೇಟ್ ಗೌರ್ಮೆಂಟ್ ರಿಲೀಸ್ ಮಾಡಿರ್ತಕ್ಕಂಥ ಬುಕ್ಸ್ಗಳನ್ನು ಓದ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ NCERT ಬುಕ್ಸ್ ಕೂಡ ಇಂಗ್ಲೀಷ್ ಬರ್ತಕ್ಕಂಥವ್ರು ನೋಡ್ಕೋಬೋದು. ಸೊ ಇದರಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಇದೆ ಈ ಒಂದು PUC ಹಿಸ್ಟ್ರಿ ಬುಕ್ಕಲ್ಲಿ. ಓಕೆ, ಸೊ ಈಗ ಅಧ್ಯಾಯ ಒಂದು ಪೀಠಿಕೆಯಲ್ಲಿ ಏನು ಹೇಳ್ತಾ ಹೋಗ್ತಾರೆ. ಓಕೆ, ಭಾರತ ಉಪಖಂಡದ ಇತಿಹಾಸವು ಅನೇಕ ಸಂದರ್ಭಗಳಲ್ಲಿ ಆಧುನಿಕ ರಾಷ್ಟ್ರಗಳಾಗಿರ್ತಕ್ಕಂಥ ಅಫ್ಘಾನಿಸ್ತಾನ, ಪಾಕಿಸ್ತಾನ, ನೇಪಾಳ, ಭೂತಾನ, ಮಯನ್ಮಾರು, ಬಾಂಗ್ಲಾದೇಶ, ಚೀನಾ, ಶ್ರೀಲಂಕಾಗಳನ್ನು ಒಳಗೊಂಡಿದೆ. ಅದಕ್ಕೋಸ್ಕರ ಇವೆಲ್ಲವುಗಳನ್ನು ಸೇರಿಸಿ ನಾವು ಭಾರತ ಉಪಖಂಡ ಅಂತ ಕರಿತೀವಿ ಅಲ್ವಾ. ಭಾರತ ಉಪಖಂಡದ ಒಂದು ಭಾರತದ ಅಕ್ಕಪಕ್ಕದ ಆಧುನಿಕ ರಾಷ್ಟ್ರಗಳೇನಿದ್ದಾವೆ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಸೊ ಯಾವ್ಯಾವ ಕಡೆ ಇದಾವೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಟಿಬೇಟು, ನೇಪಾಳ, ಬಾಂಗ್ಲಾದೇಶ, ಭೂತಾನ, ಮಯನ್ಮಾರು, ಚೀನಾ, ಸೊ ಈ ಕಡೆ ಶ್ರೀಲಂಕಾ. ಹೀಗೆ ಈ ಎಲ್ಲ ದೇಶಗಳನ್ನು ನಾವು ನಮ್ಮ ಭಾರತದ ಉಪಖಂಡದ ಇತಿಹಾಸದ ಓದಬೇಕಾದ್ರೆ ಎಲ್ಲವೂ ಬರ್ತವೆ, ಒಳಗೊಂಡಿದ್ದಾವೆ ಅಂತಕ್ಕಂಥದ್ದು. ಓಕೆ, ಇನ್ನು ವಿಷ್ಣು ಪುರಾಣದಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರೆ. ಏನಿದೆ ಶ್ಲೋಕ ಮತ್ತು ಆ ಒಂದು ಶ್ಲೋಕದಲ್ಲಿ ನಮ್ಮ ಭಾರತ ಉಪಖಂಡದ ವಿಸ್ತೀರ್ಣದ ಬಗ್ಗೆ ಒಂದು ನಿಖರವಾದ ವಿವರವನ್ನು ನೀಡ್ತಾ ಹೋಗ್ತಾರೆ. ಏನಿದೆ ನೋಡಿ, ವಿಷ್ಣು ಪುರಾಣದ ಈ ಕೆಳಗಿನ ಶ್ಲೋಕವು ಭಾರತ ಉಪಖಂಡದ ವಿಸ್ತೀರ್ಣದ ನಿಖರ ವಿವರಣೆಯನ್ನು ನೀಡುತ್ತದೆ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿ ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಅಂದರೆ ಅದರರ್ಥ ಸಮುದ್ರದಿಂದ ಉತ್ತರಕ್ಕಿರ್ತಕ್ಕಂಥ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರ್ತಕ್ಕಂಥ ದೇಶವೇ ಭಾರತ ದೇಶವಾಗುತ್ತೆ. ಇಲ್ಲಿ ವಾಸಿಸಿರ್ತಕ್ಕಂಥ ಜನರನ್ನು ಭರತನ ವಂಶಸ್ಥರು. ಹಾಗಾದ್ರೆ ಎಲ್ಲಿದೆ ನೋಡಿ, ಇಲ್ಲಿ ಸಮುದ್ರ ಇದೆ. ಈ ಸಮುದ್ರದಿಂದ ಉತ್ತರಕ್ಕಿರ್ತಕ್ಕಂಥ ಪ್ರದೇಶ ಮತ್ತು ಹಿಮಾಲಯ ಪರ್ವತಗಳೇನಿದಾವೆ ಭಾರತದ ಉತ್ತರದಲ್ಲಿ, ಈ ಹಿಮಾಲಯ ಪರ್ವತಗಳಿಂದ ದಕ್ಷಿಣಕ್ಕಿರ್ತಕ್ಕಂಥ ಪ್ರದೇಶ ನೋಡಿ, ಸಮುದ್ರದಿಂದ ಉತ್ತರಕ್ಕೆ, ಹಿಮಾಲಯ ಪರ್ವತಗಳಿಂದ ದಕ್ಷಿಣಕ್ಕಿರ್ತಕ್ಕಂಥ ಪ್ರದೇಶವೇ ಭಾರತವಾಗುತ್ತೆ. ಇಲ್ಲಿ ವಾಸಿಸ್ತಕ್ಕಂಥ ಜನರು ಭರತನ ವಂಶಸ್ಥರು. ಹಾಗಾದ್ರೆ ಭರತ ಯಾರು ಅಲ್ವಾ? ಭರತಖಂಡ, ಭರತ ವರ್ಷ ಅಂತ ಯಾವ ಥರ ಹೆಸರು ಬಂತು ಅಲ್ವಾ? ಸೊ ಅದನ್ನು ಬಹಳಷ್ಟು ಕಡೆ ಕೇಳಿದ್ದೇನೆ. ಹಾಗಾದ್ರೆ ಇಲ್ಲಿ ನೋಡಿ, ಕುರುವಂಶದ ಪೂರ್ವಜನಾಗಿರ್ತಕ್ಕಂಥ ದುಷ್ಯಂತ. ಸೊ ಕುರುವಂಶ ಅಂತ ಕರಿತೀವಿ. ಕುರುವಂಶ ಅಂದರೆ ಈಗ ಪಾಂಡವರು, ಮಹಾಭಾರತವನ್ನು ನೋಡಿರ್ತೀರ, ಪಾಂಡವರು ಮತ್ತು ಕೌರವರನ್ನು ನಾವು ಮಹಾಭಾರತದಲ್ಲಿ ಕಾಣ್ತೀವಿ. ಇವರ ಒಂದು ರಾಜಧಾನಿ ಹಸ್ತಿನಾವತಿ ಅಲ್ವಾ? ಹಸ್ತಿನಾವತಿ. ಈ ಹಸ್ತಿನಾವತಿಯ ರಾಜ ಹಿಂದೆ ಯಾರಾಗಿದ್ರು? ದುಷ್ಯಂತ ಆಗಿದ್ದ. ಸೊ ದುಷ್ಯಂತನಿಂದನೇ ಪಾಂಡವರು ಕೌರವರು ಉಗಮವಾಗಿದ್ದಾರೆ. ಹೀಗೆ ದುಷ್ಯಂತ ಕುರುವಂಶದ ಪೂರ್ವಜನಾಗ್ತಾನೆ, ಹಸ್ತಿನಾವತಿಯ ರಾಜ ಆಗಿರ್ತಾನೆ. ದುಷ್ಯಂತ ಯಾರನ್ನ ಮದುವೆ ಆಗ್ತಾನೆ ಅಂದರೆ ಶಕುಂತಲೆಯನ್ನು ಮದುವೆ ಆಗ್ತಾನೆ. ಶಕುಂತಲೆ ಯಾರು? ವಿಶ್ವಾಮಿತ್ರು ಮತ್ತು ಮೇನಕೆಯರ ಮಗಳಾಗ್ತಾಳೆ. ಅಂದರೆ ವಿಶ್ವಾಮಿತ್ರ ಮೇನಕೆಯರ ಬಗ್ಗೆ ನಿಮಗೆ ಗೊತ್ತಿರುತ್ತೆ.
ಅವರ ಸಮ್ಮಿಲನದಿಂದ ಹುಟ್ಟಿರ್ತಕ್ಕಂಥ ಶಾಕುಂತಲೆಯನ್ನ ದುಷ್ಯಂತ ಮದುವೆ ಆಗ್ತಾನೆ. ಹಾಗಾದ್ರೆ ಶಾಕುಂತಲೆಯನ್ನ ಸಾಕ್ತಿದವರು ಯಾರು ಅಂದ್ರೆ ಕಣ್ವ ಮಹರ್ಷಿಗಳು. ಹೀಗೆ ವಿಶ್ವಾಮಿತ್ರ ಮತ್ತು ಮೇನಕೆಯರ ಮಗಳಾಗಿರ್ತಕ್ಕಂಥ ಶಾಕುಂತಲೆಯನ್ನ ಕಣ್ವ ಮಹರ್ಷಿಗಳು ಸಾಕ್ತಾರೆ. ನಂತರ ದುಷ್ಯಂತನು ಶಾಕುಂತಲೆಯನ್ನು ನೋಡಿ ಮದುವೆ ಆಗ್ತಾನೆ. ಈ ದುಷ್ಯಂತ ಮತ್ತು ಶಾಕುಂತಲೆಯರ ಮಗ ಭರತ ಮತ್ತು ಭರತ ಖಂಡದ ಸಾಮ್ರಾಟನಾಗ್ತಾನೆ, ಭಾರತದ ನಿರ್ಮಾತೃ ಆಗ್ತಾನೆ ಅಲ್ವಾ. ಈ ಭರತನಿಂದಾಗಿಯೇ ಭಾರತಕ್ಕೆ ಭರತ ವರ್ಷ, ಭಾರತ ಖಂಡ, ಭರತ, ಜಂಬೂ ದ್ವೀಪ ಅಥವಾ ಹಿಂದೂಸ್ತಾನ, ಇಂಡಿಯಾ ಅಂತಕ್ಕಂಥ ವಿವಿಧ ಹೆಸರುಗಳನ್ನು ನಮ್ಮ ಭಾರತ ದೇಶ ಹೊಂದಿದೆ. ಜೊತೆಗೆ ಜಂಬೂ ದ್ವೀಪ ಅಂತ ಕರಿತೀವಿ, ಯಾಕಂದ್ರೆ ಇದರ ಆಕಾರವು ಜಂಬೂ ಅಥವಾ ನೇರಳೆ ಹಣ್ಣನ್ನು ಹೋಲುವುದರಿಂದ ನಮ್ಮ ಭಾರತ ದೇಶಕ್ಕೆ, ಭರತ ಖಂಡಕ್ಕೆ ಜಂಬೂ ದ್ವೀಪ ಅಂತಕ್ಕಂಥ ಹೆಸರು ಬಂದಿದೆ. ನೋಡಿ, ಹೀಗೆ ನಾವು ಇತಿಹಾಸವನ್ನು ಓದಬೇಕಾದ್ರೆ ಬಹಳಷ್ಟು ಒಂದು ಎಕ್ಸೈಟ್ಮೆಂಟಲ್ಲಿ ಓದಬೇಕಾಗುತ್ತೆ. ಭಾಳ ನಮ್ಮ ಭಾರತ ಯಾವ ರೀತಿಯಾಗಿ ಬಂತು, ಅದು ಯಾವ ರೀತಿಯಾಗಿ ಉಗಮವಾಯಿತು, ಯಾರಿಂದ ಉಗಮವಾಯಿತು, ಅದಕ್ಕೆ ಯಾಕೆ ಭಾರತ ಅಂತ ಹೆಸರು ಬಂತು ಅಂತಕ್ಕಂಥದ್ದು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಮ್ಯಾಟರ್ ಆಗುತ್ತೆ. ಓಕೆ, ಸೊ ಮುಂದೆ ಹೋಗೋಣ. ಸೊ ಈ ಬುಕ್ಕಲ್ಲಿ ಏನು ಹೇಳ್ತಾ ಹೋಗ್ತಾರೆ ನೋಡಿ, ಈ ಉಪಖಂಡವು ಅಂದ್ರೆ ಭಾರತ ಉಪಖಂಡವು ಭರತ ವರ್ಷ, ಭರತ ಖಂಡ, ಭಾರತ, ಜಂಬೂದ್ವೀಪ, ಹಿಂದೂಸ್ತಾನ, ಇಂಡಿಯಾ ಎಂಬ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ಉಪಖಂಡದ ಉತ್ತರ ಭಾಗವನ್ನ ಆರ್ಯಾವರ್ತ ಅಥವಾ ಆರ್ಯರ ನಾಡು ಎಂತಲೂ, ದಕ್ಷಿಣ ಭಾಗವನ್ನ ದಕ್ಷಿಣ ಪಥ ಅಥವಾ ದಕ್ಷಿಣದಲ್ಲಿರುವ ನಾಡು ಎಂತಲೂ ಕರೆಯುತ್ತಾರೆ. ನೋಡಿ, ಸೊ ಈ ಮ್ಯಾಪ್ ಅಲ್ಲಿ ನೋಡಿದೀವಿ ನಾವು ಆಲ್ರೆಡಿ. ಇಲ್ಲಿ ನೋಡಿ, ಸೊ ಈ ಉತ್ತರ ಭಾಗವನ್ನು ಆರ್ಯಾವರ್ತ ಅಥವಾ ಆರ್ಯರ ನಾಡು ಅಂತ ಕರಿತೀವಿ. ಯಾಕಂದ್ರೆ ಮಧ್ಯಪ್ರಾಚ್ಯದಿಂದ ಬಂದಿರತಕ್ಕಂಥವ್ರು ಆರ್ಯರು ಅಂತಕ್ಕಂಥ ಒಂದಷ್ಟು ವಾದಗಳಿದ್ದಾವೆ. ಜೊತೆಗೆ ಇಲ್ಲಿ ದಕ್ಷಿಣದಲ್ಲಿ ನಾವು ದ್ರಾವಿಡರು ಇದ್ದೀವಿ ಅಲ್ವಾ. ಸೊ ಈ ಕಡೆ ಒಂದಷ್ಟು ಮಂಗೋಲಾಯ್ಡ್ಸ್ ಕೂಡ ಇದ್ದಾರೆ. ನಮ್ಮ ಅಂದ್ರೆ ಚೀನಾ ಅಥವಾ ಜಪಾನಿನ ಒಂದು ಏನು ಬೇರೆ ಬೇರೆ ಪಕ್ಕದ ದೇಶಗಳ ಹೋಲಿಕೆಗಳನ್ನು ಹೋಲ್ತಕ್ಕಂಥ ಜನರು ನಾವು ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ಕಾಣ್ತೀವಿ ಅಲ್ವಾ. ಸೊ ಹೀಗೆ ಇಲ್ಲೇನು ಹೇಳ್ತಾ ಹೋಗ್ತಾರೆ, ಉತ್ತರ ಭಾಗವನ್ನು ಆರ್ಯಾವರ್ತ ಅಥವಾ ಆರ್ಯರ ನಾಡು, ದಕ್ಷಿಣ ಭಾಗವನ್ನು ದಕ್ಷಿಣ ಪಥ ಅಥವಾ ದಕ್ಷಿಣದಲ್ಲಿರ್ತಕ್ಕಂಥ ನಾಡು ಅಂತ ಕರಿತೀವಿ. ಮಹಾಭಾರತದಲ್ಲಿ ಉಲ್ಲೇಖಿಸಿರುವಂತೆ ದುಷ್ಯಂತ ಹಾಗೂ ಶಾಕುಂತಲೆಯರ ಮಗನಾದ ಭರತನಿಂದಾಗಿ ಭರತ ಖಂಡ, ಭರತ ವರ್ಷ, ಭಾರತ ಎಂಬ ಹೆಸರು ಬಂದಿದೆ ಅಂತ ಈ ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರೆ. ಹಿಂದೂ, ಬೌದ್ಧ, ಜೈನ ಪರಂಪರೆಗಳ ಪ್ರಕಾರ ಇದನ್ನು ಜಂಬೂ ದ್ವೀಪವೆಂದು ಕೂಡ ಗುರುತಿಸಲಾಗಿದೆ. ಹಿಮಾಲಯದ ದಕ್ಷಿಣಕ್ಕಿರುವ ಭೂಮಿಯು ಸ್ವತಂತ್ರ ದ್ವೀಪ ಖಂಡವಾಗಿತ್ತೆಂದು. ನೋಡಿ, ಹಿಮಾಲಯದ ದಕ್ಷಿಣಕ್ಕಿರ್ತಕ್ಕಂಥ ಈ ಒಂದು ಭಾಗ ಸ್ವತಂತ್ರವಾಗಿರ್ತಕ್ಕಂಥ ಒಂದು ದ್ವೀಪ ಖಂಡವಾಗಿತ್ತು ಅಂತ ಕೂಡ ಹಿಂದೆ ಹೇಳ್ತಾರೆ. ಮತ್ತು ಸಪ್ತ ಖಂಡಗಳಲ್ಲಿ ಒಂದಾಗಿತ್ತು ನಮ್ಮ ಭರತ ಖಂಡ ಅಂತಕ್ಕಂಥ ಕೂಡ ಉಲ್ಲೇಖಗಳು ನಮ್ಮ ಹಿಂದೂ, ಬೌದ್ಧ, ಜೈನ ಪರಂಪರೆಗಳ ಪ್ರಕಾರ ನೋಡ್ತಾ ಹೋಗ್ತೀವಿ. ಇದರ ಆಕಾರವು ಜಂಬೂ ಅಥವಾ ನೇರಳೆ ಹಣ್ಣನ್ನು ಹೋಲುವುದರಿಂದ ಇದಕ್ಕೆ ಜಂಬೂ ದ್ವೀಪ ಅಂತಕ್ಕಂಥ ಹೆಸರು ಕೂಡ ಬಂದಿತ್ತು. ಇನ್ನು ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ನೋಡಿ, ಇಂಡಿಯಾ ಎನ್ನುವ ಪದ ಯಾವುದರಿಂದ ಬಂದಿದೆ? ಗ್ರೀಕ್ ಪದವಾಗಿರ್ತಕ್ಕಂಥ ಇಂಡೋಸ್ ಎನ್ನುವುದರಿಂದ ಬಂದಿದೆ. ಇಂಡೋಸ್. ಓಕೆ, ಉಪಖಂಡದ ಪ್ರಮುಖ ನದಿಯಾಗಿರ್ತಕ್ಕಂಥ ಸಿಂಧೂ ನದಿಗೆ ಈ ಪದವನ್ನು ಬಳಸಲಾಗಿದೆ. ಸಿಂಧೂ ನದಿಗೆಯನ್ನು ನಾವು ಏನಂತ ಕರಿತೀವಿ? ಇಂಡಸ್ ರಿವರ್ ಅಂತ ಕರಿತೀವಿ. ನೋಡಬೇಕಾದ್ರೆ ಇಂಡಸ್ ರಿವರ್ ಅಥವಾ ಸಿಂಧೂ ನದಿ ಅಂತ ಕರಿತೀವಿ. ಓಕೆ, ಸೊ ಇದಕ್ಕೆ ಇಂಡಿಯಾ ಎಂಬ ಪದವು ದಕ್ಷಿಣ ಭಾರತವನ್ನು ಒಳಗೊಂಡಿದೆ ಎಂಬುದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಇನ್ನು ಹಿಂದೂಸ್ತಾನ ಎಂಬ ಹೆಸರು ಮಧ್ಯಯುಗದಲ್ಲಿ ವ್ಯಾಪಕವಾಗಿ ಬಳಕೆಗೆ ಬಂದಿತ್ತು. ಪರ್ಷಿಯನ್ನರು ಸಿಂಧೂ ನದಿಯನ್ನ ಹಿಂದೂ ನದಿ ಕೂಡ ಅಂತ ಕರೆದ್ರು. ಯಾರು? ಪರ್ಷಿಯನ್ನರು. ಅದರ ಭೂಪ್ರದೇಶವನ್ನ ಹಿಂದೂಸ್ತಾನ ಅಂತ ಕರೆದ್ರು. ಜೊತೆಗೆ ಇದರ ಸಂಕ್ಷಿಪ್ತ ರೂಪವೇ ಹಿಂದಾಗಿದ್ದು ಆಧುನಿಕ ಭಾರತದ ಗಣರಾಜ್ಯವನ್ನ ಪ್ರತಿನಿಧಿಸುತ್ತದೆ. ಸೊ ಒಟ್ಟಾರೆಯಾಗಿ ಈ ಸ್ಲೈಡಲ್ಲಿ ಏನು ನೋಡ್ತೀವಿ ಅಂದ್ರೆ, ಭಾರತಕ್ಕೆ ಭರತ ಅಥವಾ ಭಾರತ ಅಂತಕ್ಕಂಥ ಹೆಸರು ಬಂದಿರತಕ್ಕಂಥದ್ದು ದುಷ್ಯಂತ ಮತ್ತು ಶಾಕುಂತಲೆಯರ ಮಗನಾಗಿರ್ತಕ್ಕಂಥ ಭರತನಿಂದ. ಜೊತೆಗೆ ಇದನ್ನ ಯಾವ ಒಂದು ಪದಗಳಿಂದ, ಗ್ರೀಕ್ ಪದದಿಂದ ಯಾವ ರೀತಿಯಾಗಿ ಬಂತು, ಪರ್ಷಿಯನ್ರು ಏನಂತ ಕರೆದ್ರು, ಸೊ ಹಿಂದೂಸ್ತಾನ್ ಅಂತ ಕರೀತಾರೆ. ಸೊ ಇದೆಲ್ಲವನ್ನ ಈ ಒಂದು ಸ್ಲೈಡಲ್ಲಿ ನೋಡಿದ್ವಿ. ಸೊ ಮುಂದೆ ಹೋಗೋಣ. ನೋಡಿ, ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ ಅಂತ ಹೇಳಿದ್ವಿ. ಮತ್ತು ಸಿಂಧೂ ನದಿಯು ಎಲ್ಲಿ ಹುಟ್ಟುತ್ತೆ? ಟಿಬೆಟಿನ ಕೈಲಾಸ ಪರ್ವತದಲ್ಲಿ ಹುಟ್ಟತಕ್ಕಂಥ ಸಿಂಧೂ ನದಿ ಮುಂದೆ ನಮ್ಮ ಜಮ್ಮು ಕಾಶ್ಮೀರದ ಮೂಲಕ ಪಾಕಿಸ್ತಾನವನ್ನು ಪ್ರವೇಶಿಸಿ ಮುಂದೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಪಾಕಿಸ್ತಾನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹರಿಯುತ್ತೆ. ಈ ಸಿಂಧೂ ನದಿಗೆ ಭಾರತದ ಹಲವಾರು ನದಿಗಳು ಹೋಗಿ ಸೇರ್ತವೆ. ಪಂಜಾಬ್ ಅಂದ್ರೆ 5 ನದಿಗಳು ಪಂಜಾಬ್ದಲ್ಲಿ ಏನಿರ್ತವೆ? ಚೇನಾಬ್ ಆಗಿರ್ಬೋದು, ಜೇಲಮ್ಮು, ರಾವಿ, ಸಟ್ಲೇಜು ಅಥವಾ ಬಿಯಾಸ್. ಈ 5 ನದಿಗಳ ಮುಂದೆ ಹೋಗಿ ಈ ಸಿಂಧೂ ನದಿಯನ್ನು ಸೇರ್ತವೆ. ಈ ಸಿಂಧೂ ನದಿಗೆ ಇಂಡಸ್ ರಿವರ್ ಅಂತ ಕರಿತೀವಿ. ಅದಕ್ಕೋಸ್ಕರ ಭಾರತಕ್ಕೆ
ಇಂಡಿಯಾ ಅಂತಕ್ಕಂಥ ಹೆಸರು ಬಂದಿದೆ ಅಂತ ಕೂಡ ಕರೀತಾರೆ. ಓಕೆ, ಇದು ಭಾರತದ ಒಂದು ಉಪಖಂಡದ ಪ್ರಧಾನ ನದಿಯಾಗಿದೆ ಸಿಂಧೂ ನದಿ. ಪರ್ಷಿಯನ್ನರು ಈ ಸಿಂಧೂ ನದಿಯನ್ನ ಹಿಂದೂ ನದಿ ಅಂತ ಕರೆದಿದ್ರು ಮತ್ತು ಅದರ ಭೂಪ್ರದೇಶವನ್ನ ಹಿಂದೂಸ್ತಾನ ಅಂತ ಕರೆದಿದ್ರು ಅನ್ನೋದು ಕೂಡ ಇಲ್ಲಿ ಉಲ್ಲೇಖ ಆಗಿದೆ. ಓಕೆ, ಸೊ ನೋಡಿ, ಈ ಕಡೆ ಅರಬ್ಬಿ ಸಮುದ್ರ ಇದೆ, ಈ ಕಡೆ ಬೇ ಆಫ್ ಬೆಂಗಾಲ್ ಇದೆ. ಓಕೆ, ನೆಕ್ಸ್ಟ್ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಅಂದರೆ ಇನ್ಫ್ಲೂಯೆನ್ಸ್ ಆಫ್ ಜಿಯೋಗ್ರಫಿ ಅಂಡ್ ಹಿಸ್ಟ್ರಿ ಆಫ್ ಇಂಡಿಯಾ. ನಾವು ಆಲ್ರೆಡಿ ನೋಡಿದ್ವಿ ಈ ಒಂದು ಇದರಲ್ಲಿ. ನೋಡಿ, ಉತ್ತರದ ನೈಸರ್ಗಿಕ ತಡೆಗೋಡೆ. ಹಿಮಾಲಯ ಪರ್ವತಗಳು ಭಾರತದ ಉತ್ತರದಲ್ಲಿ ಸ್ವಲ್ಪ ಈಶಾನ್ಯದವರೆಗೂ ಹರಡಿದವೆ. ಈ ಒಂದು ಹಿಮಾಲಯ ಪ್ರದೇಶಗಳು ನಮ್ಮ ಭಾರತದ ಉತ್ತರದಲ್ಲಿ ನೈಸರ್ಗಿಕ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ನೋಡಿ, ಅದಕ್ಕೋಸ್ಕರ ಇಲ್ಲಿ ಬಹಳಷ್ಟು ಕಷ್ಟ. ಯಾವುದೇ ಒಂದು ವಿರೋಧಿಗಳು ನಮ್ಮ ಭಾರತಕ್ಕೆ ಆಕ್ರಮಣವನ್ನು ಮಾಡಲು ಬಹಳ ಕಷ್ಟ. ಯಾಕಂದರೆ ಉತ್ತರದಲ್ಲಿ ಈ ಒಂದು ಹಿಮಾಲಯ ಪರ್ವತಗಳು ನೈಸರ್ಗಿಕ ತಡೆಗೋಡೆಗಳಾಗಿ ಕಾರ್ಯನಿರ್ವಹಿಸ್ತವೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ನೋಡಿ, ಹಿಮಾಲಯದ ನದಿಗಳು ಮತ್ತು ಫಲವತ್ತಾಗಿರ್ತಕ್ಕಂಥ ಬಯಲು ಪ್ರದೇಶಗಳು ಅಲ್ವಾ. ಸೊ ಈ ಒಂದು ಗಂಗಾ ನದಿ ಅಥವಾ ಬ್ರಹ್ಮಪುತ್ರ ನದಿ ಆಗಿರ್ಬೋದು, ಗಂಗಾ ನದಿ ಹಲವಾರು ಉಪನದಿಗಳಾಗಿರ್ಬೋದು, ಇವುಗಳು ಹಿಮಾಲಯದಲ್ಲಿ ಉಗಮವಾಗಿ ಒಂದು ಫಲವತ್ತಾಗಿರ್ತಕ್ಕಂಥ ಬಯಲು ಪ್ರದೇಶಗಳನ್ನು ಸ್ಥಾಪನೆ ಮಾಡಿದ್ದಾವೆ. ಹಾಗಾಗಿ ಅಲ್ಲಿ ನಾಗರಿಕತೆ ಮತ್ತು ಸಾಮ್ರಾಜ್ಯಗಳಿಗೆ ಮೂಲವಾಗಿತ್ತು ಈ ಒಂದು ಫಲವತ್ತಾಗಿರ್ತಕ್ಕಂಥ ಬಯಲು ಪ್ರದೇಶ. ಅದು ಎಲ್ಲಿಂದ ಸ್ಥಾಪನೆ ಆಯಿತು ಅಂದರೆ ಹಿಮಾಲಯದಲ್ಲಿ ಉಗಮವಾಗಿರ್ತಕ್ಕಂಥ ನದಿಗಳಿಂದ. ನೆಕ್ಸ್ಟ್ ಪಶ್ಚಿಮಕ್ಕೆ ಬರೋದಾದರೆ ಮರುಭೂಮಿ ಇದೆ ಅಲ್ವಾ, ಥಾರ್ ಮರುಭೂಮಿ. ಜೊತೆಗೆ ದಕ್ಷಿಣದಲ್ಲಿ ದಟ್ಟ ಕಾಡುಗಳು, ಪಶ್ಚಿಮ ಘಟ್ಟದ ದಟ್ಟ ಕಾಡುಗಳು ಆವೃತವಾಗಿದ್ದಾವೆ ಪಶ್ಚಿಮದಲ್ಲಿ. ಹೀಗಾಗಿ ಇದು ಜನರನ್ನ ಕಠಿಣ ಪರಿಶ್ರಮಿಗಳಾಗಿ ಮತ್ತು ಯುದ್ಧ ಪ್ರೇಮಿಗಳಾಗಿ ಪರಿವರ್ತಿಸಿದವು. ಈ ಯುದ್ಧದಿಂದಾಗಿ ಭಾರತದ ಇತಿಹಾಸ ನಿರ್ಮಾಣವಾಗ್ತಾ ಹೋಯಿತು ಅಲ್ವಾ. ಇನ್ನು ದಕ್ಷಿಣಕ್ಕೆ ಬಂದಾಗ ಇನ್ನಷ್ಟು ದಕ್ಷಿಣಕ್ಕೆ ಸಮುದ್ರಗಳಿದ್ದಾವೆ. ನೋಡಿ, ಒಂದು ಕಾಲದಲ್ಲಿ ಈ ಒಂದು ಸಮುದ್ರಗಳು ತಡೆಗೋಡೆಗಳಾಗಿದ್ದು ನಂತರದಲ್ಲಿ ಇವೆ ಪ್ರಪಂಚದ ವಿವಿಧ ಭಾಗಗಳ ದೇಶದ ಒಂದು ಜನರೊಂದಿಗೆ ಸಂಪರ್ಕವನ್ನು ಬೆಳೆಸಲು ವ್ಯಾಪಾರವನ್ನು ಮಾಡಿಕೊಳ್ಳಲು ಸಾಧನಗಳಾದವು ಈ ಸಮುದ್ರಗಳು. ಇವು ಕೂಡ ತಡೆಗೋಡೆಗಳೇ, ಆದರೆ ಆ ತಡೆಗೋಡೆಗಳೇ ಮುಂದೆ ವ್ಯಾಪಾರದ ಒಂದು ವ್ಯಾಪಾರಕ್ಕೆ ಸಾಧನಗಳಾದವು ಅಂತಕ್ಕಂಥದ್ದು ನೆನಪಿಡಬೇಕು ಅಲ್ವಾ. ಈ ಕಡೆ ಅರಬ್ಬಿ ಸಮುದ್ರ, ಈ ಕಡೆ ಬೇ ಆಫ್ ಬೆಂಗಾಲು, ಈ ಕಡೆ ಹಿಂದೂ ಮಹಾಸಾಗರ. ಹೀಗೆ ಮೂರು ಕಡೆ ನೀರಿದ್ರೂ ಸಹಿತನು ತಡೆಗೋಡೆ ಅಂತ ಭಾವಿಸಬಹುದು, ಜೊತೆಗೆ ಅದು ವ್ಯಾಪಾರಕ್ಕೆ ಸಾಧನ ಕೂಡ ಆಗಬಹುದು. ಸೊ ಹೀಗೆ ಭಾರತದ ಇತಿಹಾಸದ ಮೇಲೆ ಹಲವಾರು ಪ್ರಭಾವಗಳಿದ್ದಾವೆ. ಜೊತೆಗೆ ವಾಸ್ತುಶಿಲ್ಪದ ಬೆಳವಣಿಗೆ ಯಾವ ಥರ ಆಯಿತು, ಮರಳುಗಲ್ಲಾಗಿರ್ಬೋದು, ಗ್ರಾನೈಟು, ಅಮೃತಶಿಲೆಗಳ ಲಭ್ಯತೆಯಿಂದಾಗಿ ಅರಮನೆಗಳು, ಕೋಟೆಗಳು, ದೇವಾಲಯಗಳು ನಿರ್ಮಾಣವಾದವು ಅಲ್ವಾ. ಒಟ್ಟಿನಲ್ಲಿ ಭಾರತದ ಭೌಗೋಳಿಕ ವ್ಯವಸ್ಥೆಯು ಅದರ ಇತಿಹಾಸದ ಮೇಲೆ ಗಾಢವಾದ ಪರಿಣಾಮವನ್ನು ಬೀರಿದವೆ. ಇನ್ಫ್ಲೂಯೆನ್ಸ್ ಆಫ್ ಜಿಯೋಗ್ರಫಿ ಅಂಡ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ನೋಡಿ, ಭಾರತದ ಇತಿಹಾಸದ ಮೇಲೆ ಭೂಗೋಳವು ಸಾಕಷ್ಟು ಪ್ರಭಾವವನ್ನು ಬೀರಿದೆ. ಸೊ ಇಷ್ಟೊಂದು ವೈವಿಧ್ಯಮಯವಾಗಿರ್ತಕ್ಕಂಥ ಭೂಗೋಳ ವೈವಿಧ್ಯಮಯವಾಗಿರ್ತಕ್ಕಂಥ ಇತಿಹಾಸಕ್ಕೆ ಕಾರಣವಾಯಿತು ಅಂದರೆ ತಪ್ಪಾಗುತ್ತೆ. ಓಕೆ, ಸೊ ಒಟ್ಟಾರೆಯಾಗಿ ಇವೆಲ್ಲವನ್ನ ನಾವು ತಿಳ್ಕೊಬೇಕಾಗುತ್ತೆ ಹಿಸ್ಟ್ರಿಯನ್ನು ಓದಬೇಕಾದ್ರೆ. ಓಕೆ, ಮುಂದೆ ಹೋಗೋಣ. ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಅಂತ ಒಂದು ಕಡೆ ಕೊಡ್ತಾ ಹೋಗ್ತಾರೆ. ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ. ನೋಡಿ, ಭಾರತವು ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ರಾಷ್ಟ್ರ ಅಂತ ಯಾಕೆ ಕರಿತೀವಿ ಅಂದರೆ ದಕ್ಷಿಣದಲ್ಲಿರ್ತಕ್ಕಂಥ ದ್ರಾವಿಡರಲ್ಲಿ ಹಲವಾರು ವಿಶೇಷತೆಗಳು, ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹಬ್ಬಗಳು, ಹರಿದಿನಗಳು ಅಥವಾ ಬೇರೆ ಬೇರೆ ಒಂದು ಕಲ್ಚರು, ಸಂಸ್ಕೃತಿ ನಮ್ಮ ದಕ್ಷಿಣದಲ್ಲಿ ಕಂಡ್ರೆ ಉತ್ತರದಲ್ಲಿ ಸಹಿತ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಈಶಾನ್ಯ ಭಾಗದಲ್ಲೂ ಕೂಡ ಹಲವಾರು ಬುಡಕಟ್ಟು ಜನಾಂಗಗಳನ್ನು ನೋಡ್ತಾ ಹೋಗ್ತೇವೆ. ಹೀಗೆ ಒಂದು ಭಾರತದ ಇತಿಹಾಸವು ಕೂಡ ವೈಶಿಷ್ಟ್ಯವಾಗಿದೆ. ಹಾಗಾದರೆ ಏನೇನು ಫೀಚರ್ಸ್ ಇದಾವೆ ಅಂತ ನೋಡೋದಾದರೆ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಭಾರತದ ನಾಗರಿಕತೆ ಏನಿದೆ, ಸಿಂಧೂ ನಾಗರಿಕತೆ ಮತ್ತು ಸ್ತರಬದ್ಧ ವಿಕಾಸ. ಸೊ ಹಲವಾರು ಒಂದು ಧರ್ಮಗಳ ವಿಕಾಸವನ್ನು ಕೂಡ ನೋಡ್ತೀವಿ. ವಿದೇಶಿಗರ ದಾಳಿಯೂ ಕೂಡ ಆಗಿದೆ ನಮ್ಮ ಭಾರತದಲ್ಲಿ. ಅದು ವಾಯುವ್ಯ ಭಾಗದಿಂದ ಆಗಿರ್ಬೋದು, ದಕ್ಷಿಣ ಭಾಗದಲ್ಲಾಗ್ಬೋದು, ಸಮುದ್ರದ ಮೂಲಕ ಆಗ್ಬೋದು ಅಥವಾ ನೆಲದ ಮೂಲಕ ಆಗಿರ್ಬೋದು ಅಲ್ವಾ. ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮವಿದೆ. ಹಿಂದೂ ಧರ್ಮವೇ ಪ್ರಬಲವಾಗಿದ್ದರೂ ಸಹಿತನು ಬೇರೆ ಬೇರೆ ಬೌದ್ಧ, ಜೈನ ಅಥವಾ ಇಸ್ಲಾಂ ಧರ್ಮವಾಗಿರ್ಬೋದು, ಪಾರ್ಸಿ, ಹೀಗೆ ಹಲವಾರು ಧರ್ಮಗಳು ಸಹಿತ ಒಂದು ಸಹಿಷ್ಣುತಾ ಭಾವದಿಂದ ಭಾರತದಲ್ಲಿ ಬೆಳವಣಿಗೆಯನ್ನು ಹೊಂದಿದ್ದಾವೆ. ಭಾರತದಲ್ಲಿಯೇ ಒಂದು ಹಿಂದೂ ಧರ್ಮ ಜೊತೆಯಲ್ಲಿ ಅವು ಕೂಡ ಬೆಳೆದಿದ್ದಾವೆ. ಜೊತೆಗೆ ಜಗತ್ತಿಗೆ ಹಲವಾರು ಕೊಡುಗೆಗಳನ್ನು ನೀಡಿದ್ದಾವೆ. ವಿದೇಶಿಯರ ಆಕರ್ಷಣ ಕೇಂದ್ರವಾಗಿ ಭಾರತ ಹೊರಹೊಮ್ಮಿತು. ಹಾಗಾಗಿ ಬೇರೆ ಬೇರೆ ಒಂದು ನಮ್ಮ ಯುರೋಪ್ ಖಂಡದ ಬೇರೆ ಬೇರೆ ದೇಶಗಳು ಭಾರತದ ಮೇಲೆ ಆಕ್ರಮಣ ಮಾಡಲು ಅಥವಾ ವ್ಯಾಪಾರಕ್ಕಾಗಿ ಬಂದ ನಂತರ ಆಕ್ರಮಿಸಿಕೊಳ್ಳೋದನ್ನು ಕೂಡ ನೋಡ್ತೀವಿ. ವಿವಿಧತೆಯಲ್ಲಿ ಏಕತೆ, ಇದು ಕೂಡ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣವಾಗಿದೆ. ಈ ಎಲ್ಲ ಅಂಶಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳು. ಭಾರತವು ವಿಸ್ತೀರ್ಣದಲ್ಲಿ ಜಗತ್ತಿನ 7ನೇ ಬೃಹತ್ ರಾಷ್ಟ್ರವಾಗಿದೆ.
ಅಲ್ವಾ. ಸೊ 7ನೇ ಅತಿ ದೊಡ್ಡ ರಾಷ್ಟ್ರ, ಜನಸಂಖ್ಯೆಯಲ್ಲಿ 2ನೇ ದೊಡ್ಡ ರಾಷ್ಟ್ರವಾಗಿದೆ. ಜನಸಂಖ್ಯೆಯಲ್ಲಿ 1ನೇ ಸ್ಥಾನದಲ್ಲಿ ಬರುವಂಥ ಭಾರತ ಹೆಜ್ಜೆ ಇಟ್ಟಿದ್ದೀವಿ ನಾವೆಲ್ಲ, ಆದರೆ ವಿಸ್ತೀರ್ಣ ಮಾತ್ರ ಅಷ್ಟೇ ಇರುತ್ತೆ ಅಲ್ವಾ. ಜನಸಂಖ್ಯೆಯನ್ನು ನಾವು ಚೇಂಜ್ ಮಾಡ್ಬೋದು. ಓಕೆ, ಇರಲಿ. ಹೆರೋಡಾಟಸನು ಸಹ ಭಾರತವನ್ನು ಅತ್ಯಂತ ಜನಸಂಖ್ಯೆಯುಳ್ಳ ಪ್ರದೇಶ ಅಂತ ಉಲ್ಲೇಖವನ್ನು ಮಾಡಿದ್ದ. ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಭಾರತೀಯ ಇತಿಹಾಸವು ವಿಶ್ವದ ಆರಂಭಿಕ ಇತಿಹಾಸಗಳಲ್ಲಿ ಒಂದಾಗಿದೆ. ನೋಡಿ, ವಿಶ್ವದ ಒಂದು ಇತಿಹಾಸವನ್ನು ನಾವು ನೋಡಿದಾಗ ಭಾರತದ ಸಿಂಧೂ ನಾಗರಿಕತೆಯು ಕೂಡ ಒಂದಾಗಿದೆ. ಇದು ಚೀನಾದ ಹಾಗೆ ಸುಮಾರು 4000 ವರ್ಷಗಳ ನಿರಂತರ ಇತಿಹಾಸ, ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಹೊಂದಿದೆ. ಹಾಗಾದರೆ ವಿಶ್ವದ ಇತಿಹಾಸವನ್ನು ನೋಡೋದಾದರೆ ನೋಡಿ, ಮೆಸೊಪೊಟೇಮಿಯಾ ಇತಿಹಾಸವು ಅಥವಾ ನಾಗರಿಕತೆಯು 3700 BCಯಲ್ಲಿ ಆರಂಭವಾಗಿತ್ತು ಅಂತ ನೋಡ್ತೀವಿ. ಇದೊಂದು ಟೈಮ್ ಲೈನು, ಯಾವ ಯಾವ ಕಾಲಘಟ್ಟದಲ್ಲಿ ಯಾವ ಯಾವ ನಾಗರಿಕತೆಗಳು ಉಗಮವಾಗಿದ್ದವು ಅನ್ನೋದನ್ನು ಒಂದಷ್ಟು ನೋಡೋದಾದರೆ 3700 ಕ್ರಿಸ್ತಪೂರ್ವದಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆ ಉಗಮವಾದರೆ 3150ರ ಸಂದರ್ಭದಲ್ಲಿ ಈಜಿಪ್ತ ನಾಗರಿಕತೆ, ನಂತರ 2900ರ ಕ್ರಿಸ್ತಪೂರ್ವದಲ್ಲಿ ಭಾರತದ ಸಿಂಧೂ ನಾಗರಿಕತೆ, ನಂತರ ಚೀನಾ, ನೋಡಿ ಬೇರೆ ಬೇರೆ ಇಸ್ರೇಲ್ನ ನಾಗರಿಕತೆ, ರೋಮ್ನ ನಾಗರಿಕತೆ, ಗ್ರೀಕ್ ನಾಗರಿಕತೆ, ಹೀಗೆ ಹಲವಾರು ನಾಗರಿಕತೆಗಳು ಈ ಒಂದು ವಿಶ್ವದ ಇತಿಹಾಸದಲ್ಲಿ ನೋಡ್ತಾ ಹೋಗ್ತೀವಿ. ಅಂತಹ ವಿಶ್ವದ ಇತಿಹಾಸಗಳಲ್ಲಿ ಭಾರತದ ಇತಿಹಾಸವು ಕೂಡ ಆರಂಭದಲ್ಲಿ ಬಂದಿರತಕ್ಕಂಥ ಇತಿಹಾಸವಾಗುತ್ತೆ. ಜೊತೆಗೆ 2ನೇ ವೈಶಿಷ್ಟ್ಯ ಸ್ತರಬದ್ಧ ವಿಕಾಸ. ಸ್ತರಬದ್ಧ ವಿಕಾಸದಲ್ಲಿ ಏನನ್ನು ಹೇಳ್ತಾ ಹೋಗ್ತಾರೆ, ಭಾರತದ ನಾಗರಿಕತೆಯು ವಿವಿಧ ಹಂತ ಮತ್ತು ಬೇರೆ ಬೇರೆ ಸ್ತರಗಳಲ್ಲಿ ಅವಶ್ಯಕ ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿ ಹೊಂದುತ್ತಾ ಹೋಗಿದೆ. ಸಿಂಧೂ ನಾಗರಿಕತೆಯಿಂದ ವೈದಿಕ ನಾಗರಿಕತೆ ಕಡೆಗೆ ಮತ್ತೆ ವೇದ ಸಂಸ್ಕೃತಿಯಿಂದ ಇಸ್ಲಾಮು, ಕ್ರಿಶ್ಚಿಯನ್ ಪ್ರಭಾವದವರೆಗಿನ ಘಟನಾವಳಿಗಳು ಒಂದನ್ನೊಂದು ಜೋಡಿಸುವ ಕೊಂಡಿಗಳಾಗಿದ್ದನ್ನು ನಮ್ಮ ಭಾರತದ ಇತಿಹಾಸದಲ್ಲಿ ನೋಡ್ತಾ ಹೋಗ್ತೀವಿ. ಕೇವಲ ಸಿಂಧೂ ನಾಗರಿಕತೆ ಅಲ್ಲ, ಅದು ಅಳೆದ ನಂತರ ಬಂದಿರತಕ್ಕಂಥ ವೈದಿಕ ನಾಗರಿಕತೆ ಆಗಿರ್ಬೋದು, ಅದರ ನಂತರ ಬಂದಿರತಕ್ಕಂಥ ವಿವಿಧ ಭಾರತದಲ್ಲೇ ಉಗಮವಾಗಿರ್ತಕ್ಕಂಥ ಬೇರೆ ಬೇರೆ ಧರ್ಮಗಳಾಗಿರ್ಬೋದು ಅಥವಾ ವಿದೇಶಗಳಿಂದ ಬಂದಿರತಕ್ಕಂಥ ವಿವಿಧ ಧರ್ಮಗಳಾಗಿರ್ಬೋದು, ಇವೆಲ್ಲವೂ ಒಂದಕ್ಕೊಂದು ಜೋಡಿಸ್ತಕ್ಕಂಥ ಕೊಂಡಿಗಳಾಗಿ ಭಾರತದ ಇತಿಹಾಸದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಮುಂದೆ ವಿದೇಶಿ ದಾಳಿಗಳು. ಭಾರತ ಅದರಲ್ಲೂ ವಿಶೇಷವಾಗಿ ಉತ್ತರ ಭಾರತದ ಮೇಲೆ ಪದೇ ಪದೇ ವಿದೇಶಿಯರ ದಾಳಿ ಆಗಿರೋದನ್ನ, ವಿದೇಶಿಯರ ದಾಳಿಗೆ ಪ್ರಭಾವಕ್ಕೆ ಒಳಗಾಗಿರೋದನ್ನ ನೋಡ್ತೀವಿ. ಗ್ರೀಕರು, ಪರ್ಷಿಯನ್ನರು, ಹೂಣರು, ಶಕರು, ಅರಬ್ಬರು, ಟರ್ಕರು, ಕುಶಾನರು, ಅಫ್ಘನ್ನರು ಮುಂತಾದವರು ಭಾರತದೊಳಗೆ ಒಳನುಸುಳುವುದರೊಂದಿಗೆ ಭಾರತದ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿದ್ದಾರೆ. ನೋಡಿ, ಕೇವಲ ನಾವು ಭಾರತೀಯದ ಮೇಲೆ ವಿದೇಶಿಯರ ಒಂದು ದಾಳಿ ಅಂದ ತಕ್ಷಣ ಕೇವಲ ಯುರೋಪ್ ಖಂಡದವರು ಅಂದರೆ ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು ಇವ್ರ ಬಗ್ಗೆನ ನೋಡ್ತೀವಿ. ಆದರೆ ಅದಕ್ಕಿಂತ ಒಂದು ಇತಿಹಾಸದ ಹಿಂದೆ ಹೋದಾಗ ಗ್ರೀಕರು, ಪರ್ಷಿಯನ್ನರು, ಹೂಣರು, ಶಕರು, ಅರಬ್ಬರು, ಟರ್ಕರು, ಕುಶಾನರು, ಅಫ್ಘಾನರು ಕೂಡ ಭಾರತದ ಮೇಲೆ ಆಗಾಗ ಪ್ರಭಾವವನ್ನು ಬೀರಿದ್ರು, ಆಗಾಗ ವಿದೇಶಿ ದಾಳಿಗಳನ್ನು ಕೂಡ ಮಾಡಿದ್ರು. ಈ ಆಕ್ರಮಣಕಾರರು ಅಂದರೆ ಈಗೇನು ನಾವು ಹೇಳಿದ್ವಿ, ಅವರೆಲ್ಲ ಆಕ್ರಮಣಕಾರರು ಭಾರತೀಯ ಸಂಸ್ಕೃತಿಗೆ ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಮತ್ತು ಅದರ ಭಾಗವೂ ಕೂಡ ಆಗಿದ್ದಾರೆ. ಆದರೆ ಇಂಗ್ಲಿಷರು ಮಾತ್ರ ಇದಕ್ಕೆ ಹೊರತಾಗಿದ್ದಾರೆ. ಇಂಗ್ಲಿಷರು ದೀರ್ಘಕಾಲ ಭಾರತವನ್ನು ಆಳಿದರೂ ಕೂಡ ನಮ್ಮ ಸಂಸ್ಕೃತಿಯ ಭಾಗ ಆಗಲೇ ಇಲ್ಲ. ದಕ್ಷಿಣ ಭಾರತವು ಇಂತಹ ದಾಳಿಗಳಿಗೆ ಒಳಪಡದೆ ತನ್ನದೇ ಆಗಿರ್ತಕ್ಕಂಥ ವಿಭಿನ್ನ ಸಂಸ್ಕೃತಿಯನ್ನು ಬೆಳೆಸಿಕೊಂಡಿದೆ. ನೋಡಿ, ನಾವು ಭಾರತದ ನಕಾಶೆಯನ್ನು ನೋಡ್ತಿರ್ಬೇಕಾದ್ರೂ ಹೇಳ್ತಾ ಇದ್ವಿ. ಸೊ ಇಲ್ಲಿ ಈ ವಾಯುವ್ಯ ಭಾಗದಿಂದ ಹೆಚ್ಚಿನ ಒಂದು ದಾಳಿಗಳು ಆದವು ಅಲ್ವಾ. ಸೊ ಹೆಚ್ಚಿನ ಭಾಗದಲ್ಲಿ ಎಲ್ಲಿ ದಾಳಿ ಆದವು ಅಂದರೆ ವಾಯುವ್ಯ ಭಾಗದಿಂದನೇ ಅಥವಾ ಜನರಲ್ ಆಗಿ ನಾವು ಉತ್ತರ ಭಾರತದಲ್ಲಿ ಹೆಚ್ಚಿನ ದಾಳಿಗಳಾದವು, ದಕ್ಷಿಣ ಭಾರತದಲ್ಲಿ ಅಷ್ಟಾಗಿ ದಾಳಿಗಳು ನಮ್ಮ ವಿದೇಶಿ ದಾಳಿಗಳು ನಮ್ಮ ಭಾರತದ ಮೇಲೆ ಆಗಲಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕು. ಹಾಗಾದರೆ ಯಾವ ಯಾವ ಒಂದು ರಾಷ್ಟ್ರಗಳು ಅಥವಾ ಬೇರೆ ಬೇರೆ ಪ್ರದೇಶಗಳಿಂದ ಭಾರತಕ್ಕೆ ದಾಳಿ ಆದವು ಅಂತ ನೋಡ್ತೀವಿ. ದಾಳಿಗಳ ಜೊತೆಗೆ ಅವರು ನಮ್ಮ ಒಂದು ಸಂಸ್ಕೃತಿಯ ಭಾಗವಾದರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಆದರೆ ಇಂಗ್ಲಿಷರು ಮಾತ್ರ ಇದಕ್ಕೆ ಹೊರತಾಗಿದ್ದಾರೆ. ಸುಮಾರು 400 ವರ್ಷಗಳ ಕಾಲ ಭಾರತದಲ್ಲಿ ತಮ್ಮ ವಾಸ್ತವ್ಯವನ್ನು ಹೂಡಿದರೂ ಸಹಿತನು ನಮ್ಮ ಸಂಸ್ಕೃತಿಯ ಭಾಗವಾಗಲೇ ಇಲ್ಲ ಇಂಗ್ಲಿಷರು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಇದು ವಿದೇಶಿ ದಾಳಿಗಳು ಭಾರತದ ಒಂದು ಇತಿಹಾಸದ ಮೇಲೆ ಯಾವ ರೀತಿಯಾಗಿ ವೈಶಿಷ್ಟ್ಯವನ್ನು ಸೃಷ್ಟಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 4 ಅಥವಾ ಪಾಯಿಂಟ್ ನಂಬರ್ 4 ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ. ನೋಡಿ, ಹಿಂದೂ ಧರ್ಮವೇ ನಮ್ಮ ಭಾರತದ ದೊಡ್ಡ ಧರ್ಮವಾಗುತ್ತೆ. ಅದಕ್ಕೋಸ್ಕರ ಹಿಂದೂಸ್ತಾನ ಅಂತ ಕರೆದ್ರು ಪರ್ಷಿಯನ್ನರು ಅಲ್ವಾ. ಈ ಸಿಂಧೂ ನದಿಯನ್ನು ಹಿಂದೂ ನದಿ ಅಂತ ಕೂಡ ಕರೆದ್ರು. ಹಾಗಾದರೆ ಭಾರತದಲ್ಲಿ ಕೇವಲ ಹಿಂದೂ ಧರ್ಮವಿದೆಯಾ? ನೋಡಿ, ಭಾರತವು ಹಿಂದೂ, ಜೈನ, ಬೌದ್ಧ, ಸಿಕ್ಕು, ಮುಸ್ಲಿಮು, ಕ್ರೈಸ್ತ, ಪಾರಸಿ ವಿವಿಧ ಬುಡಕಟ್ಟು ಧರ್ಮ ಮತ್ತು ಆಚರಣೆಗಳ ತವರಾಗಿದೆ. ಅದಕ್ಕೋಸ್ಕರ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ ಅಂತ ಕರಿತೀವಿ. ನಮ್ಮ
28 ರಾಜ್ಯಗಳನ್ನು ತೆಗೆದುಕೊಂಡಾಗ, ಹಲವಾರು ಕೇಂದ್ರಾಡಳಿತ ಪ್ರದೇಶವನ್ನು ತೆಗೆದುಕೊಂಡಾಗ, ವಿವಿಧ ಒಂದು ಧರ್ಮಗಳು, ಆಚರಣೆಗಳು, ಬುಡಕಟ್ಟುಗಳು, ಸೊ ಹೀಗೆ ಹಲವಾರು ವಿಶೇಷಗಳಿಂದ ಕೂಡಿರ್ತಕ್ಕಂಥ ಭಾರತ ದೇಶ ಹಿಂದೂ ಒಂದು ಧರ್ಮವೇ ಜಾಸ್ತಿ ಇರ್ತಕ್ಕಂಥದ್ದು, ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥದ್ದನ್ನು ಕೂಡ ನೋಡ್ತೀವಿ. ಜೊತೆಗೆ ಭಾರತವು ವಸುದೈವ ಕುಟುಂಬಕಂ ಅಂತ ಭಾರತೀಯರು ಕರಿತೀವಿ. ಜೊತೆಗೆ ಸರ್ವೇ ಜನ ಸುಖಿನೋ ಭವಂತು ಎಂಬ ತತ್ವದಲ್ಲಿ ನಂಬಿಕೆಯನ್ನು ಹೊಂದಿರತಕ್ಕಂಥವ್ರು. ಅಂದರೆ ಎಲ್ಲ ಜನರು ಸುಖವಾಗಿರಬೇಕು, ಸುಖವಾಗಿ ಬಾಳಬೇಕು, ಒಂದು ಎಲ್ಲ ಭಾರತೀಯರು ಕೂಡ ಒಂದು ಕುಟುಂಬದಂತೆ ಬದುಕಬೇಕು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಸೊ ಇದರರ್ಥ ವಿಶ್ವವೇ ಒಂದು ಕುಟುಂಬ, ಸಮಸ್ತ ಜನರಿಗೂ ಸುಖವಾಗಲಿ ಎಂಬುದು ನಮ್ಮ ಹಿಂದೂ ಧರ್ಮದ ತತ್ವವಾಗುತ್ತೆ. ಹಾಗಾಗಿ ಹಿಂದೂ ಧರ್ಮವು ಪ್ರಬಲವಾಗಿದ್ದರೂ ಸಹಿತನು ಸಹಿಷ್ಣುತಾ ಭಾವದಿಂದಾಗಿ ಹಲವಾರು ಬೇರೆ ಬೇರೆ ಧರ್ಮಗಳು ಭಾರತದಲ್ಲಿ ಉಗಮವಾಗಿ ಅವುಗಳು ಇಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳಲು ಕಾರಣವಾಯಿತು. ಜೊತೆಗೆ ಆ ಎಲ್ಲ ಒಂದು ವಿದೇಶಿಯರಾಗಿರ್ಬೋದು, ಆ ಧರ್ಮವನ್ನು ಸ್ಥಾಪನೆ ಮಾಡಿದವರಾಗಿರ್ಬೋದು, ನಮ್ಮ ಭಾರತದ ಸಂಸ್ಕೃತಿಯ ಭಾಗವಾಗಿ ಬೆಳೆದರು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನೆಕ್ಸ್ಟು ಭಾರತದಿಂದ ಜಗತ್ತಿಗೆ ಕೊಡುಗೆಗಳೇನೇನು ನೋಡಿ. ಭಾರತೀಯರು ಜಗತ್ತಿನ ಸಾಹಿತ್ಯ, ತತ್ವಜ್ಞಾನ, ಸಂಗೀತ, ನೃತ್ಯ, ವಾಸ್ತುಶಿಲ್ಪ, ಮೂರ್ತಿಕಲೆ, ವಿಜ್ಞಾನ, ಯೋಗ, ವೈದ್ಯಕೀಯ, ಗಣಿತ, ಖಗೋಳಶಾಸ್ತ್ರ, ಶಿಕ್ಷಣ ಇತ್ಯಾದಿ ಕ್ಷೇತ್ರಗಳಿಗೆ ಕೊಡುಗೆಗಳನ್ನು ನೀಡ್ತಾ ಬಂದಿದ್ದಾರೆ ನಮ್ಮ ಪ್ರಾಚೀನ ಕಾಲದಿಂದಲೂ ಅಲ್ವಾ. ಗಣಿತದಲ್ಲಿ ತೆಗೆದುಕೊಳ್ಳಿ, ಮ್ಯಾಥಮೆಟಿಕ್ಸಲ್ಲಿ ಭಾಳಷ್ಟು ಆ ಸೊನ್ನೆ ಆಗಿರ್ಬೋದು, ದಶಮಾಂಶ ಪದ್ಧತಿಗಳಾಗಿರ್ಬೋದು, ಬಹಳಷ್ಟು ಕೊಡುಗೆಗಳನ್ನು ನೀಡ್ತಾ ಹೋಗಿದ್ದಾರೆ ನಮ್ಮ ಗಣಿತಕ್ಕೆ. ಖಗೋಳಶಾಸ್ತ್ರದಲ್ಲೂ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲೂ ಸುಶ್ರುತ ಮುಂತಾಗಿರ್ತಕ್ಕಂಥ ಚರಕ ಅಲ್ವಾ. ಜೊತೆಗೆ ವಿಜ್ಞಾನ, ವಾಸ್ತುಶಿಲ್ಪ ಕಲೆಗಂತೂ ಎತ್ತಿದ ಕೈಯಾಗಿದೆ ಭಾರತ. ಸಂಗೀತ, ನೃತ್ಯ, ತಂತ್ರಜ್ಞಾನ, ಸಾಹಿತ್ಯ ಹೀಗೆ ಹಲವಾರು ಕ್ಷೇತ್ರಗಳಿಗೆ ಪ್ರಪಂಚಕ್ಕೆ ಗಮನಾರ್ಹವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ವಾಸ್ತುಶಿಲ್ಪದ ಸಾಂಸ್ಕೃತಿಕ ಸ್ಮಾರಕಗಳಾಗಿರ್ತಕ್ಕಂಥ ಕೋಟೆಗಳು, ಗಿರಿದುರ್ಗಗಳು, ಅರಮನೆಗಳು, ದೇವಾಲಯಗಳು, ಸಮಾಧಿಗಳು ಮತ್ತು ಗುಹೆಗಳು ಭಾರತೀಯ ಕಲಾ ಶ್ರೇಷ್ಠತೆಯ ಕುರುಹುಗಳಾಗಿದ್ದಾವೆ. ಹಲವಾರು ಕೋಟೆ ಕೊತ್ತಲುಗಳು, ಗಿರಿದುರ್ಗಗಳು, ಅರಮನೆಗಳು, ದೇವಾಲಯಗಳು ಇವತ್ತೇನು ನಮ್ಮ ಭಾರತದ ಇತಿಹಾಸದಲ್ಲಿ ಬರ್ತಾ ಹೋಗ್ತವೆ ಅವೆಲ್ಲವೂ ಪ್ರಪಂಚಕ್ಕೆ ಭಾರತವನ್ನು ನೀಡಿರ್ತಕ್ಕಂಥ ಕೊಡುಗೆಗಳಾಗ್ತವೆ. ವಿಶ್ವಸಂಸ್ಥೆ ಈ ಕೊಡುಗೆಗಳನ್ನು ಗಮನಿಸಿ ರಾಜಸ್ಥಾನದ ಗಿರಿದುರ್ಗಗಳಾಗಿರ್ಬೋದು, ಖುಜುರಾಹು, ಕೋನಾರ್ಕ, ತಾಜ್ ಮಹಲ್, ಜಂತರ್ ಮಂತರು, ಗಯಾ, ಸಾಂಚಿ, ಅಜಂತ, ಎಲ್ಲೋರ ಹೀಗೆ ಹಲವಾರು, ನಮ್ಮ ಕರ್ನಾಟಕದ ಹಂಪಿ ಐಹೊಳೆ ಪಟ್ಟದಕಲ್ಲುಗಳಾಗಿರ್ಬೋದು, ತಮಿಳುನಾಡಿನ ಮಧುರೈ ಕಂಚಿ ಮಹಾಬಲಿಪುರಂ ಆಗಿರ್ಬೋದು, ಗೋವಾದ ಚರ್ಚ್ಗಳಾಗಿರ್ಬೋದು, ಹೀಗೆ ಸುಮಾರು 30ಕ್ಕೂ ಹೆಚ್ಚು ಅಂತ ಹೇಳಿದರೆ ಆ್ಯಕ್ಚುಲಿ 40 ಐತಿಹಾಸಿಕ ತಾಣಗಳನ್ನು ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಿದೆ ಕೂಡ. ಹಾಗಾದರೆ ಯಾವ್ಯಾವ ಇದಾವೆ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ನೋಡಿ. ಇವುಗಳನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಕರಿತೀವಿ ಅಥವಾ ವಿಶ್ವ ಪರಂಪರೆಯ ತಾಣಗಳು ಅಂತ ಕರಿತೀವಿ. ಇದರಲ್ಲಿ 32 ಕಲ್ಚರಲ್ ಸೈಟ್ಸ್ ಇದಾವೆ, ಸಾಂಸ್ಕೃತಿಕ ತಾಣಗಳು, +7+1. ಸೊ 7 ನ್ಯಾಚುರಲ್ ತಾಣಗಳು ಅಥವಾ ನೈಸರ್ಗಿಕ ತಾಣಗಳು, 1 ಮಿಕ್ಸೆಡ್ ತಾಣ ಇದೆ. ಹೀಗೆ ಭಾರತದಲ್ಲಿ ಒಟ್ಟು 40 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದಾವೆ ಅಂತ ನಾವು ಬಹಳಷ್ಟು ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಆಗಿರ್ಬೋದು, ಬೇರೆ ಬೇರೆ ವಿಡಿಯೋಗಳಲ್ಲಿ ಈಗ ಆಲ್ರೆಡಿ ನೋಡಿದ್ದೀವಿ. ಓಕೆ, ಇನ್ನಿದರಲ್ಲಿ ಇತ್ತೀಚೆಗೆ 2021ರಲ್ಲಿ ಕಾಕತೀಯ ರುದ್ರೇಶ್ವರ ಅಥವಾ ರಾಮಪ್ಪ ದೇವಾಲಯ ತೆಲಂಗಾಣ ರಾಜ್ಯದ್ದು ಮತ್ತು ಧೋಲವೀರ ಹರಪ್ಪನ್ ಸಿಟಿ ಗುಜರಾತಲ್ಲಿ ಕಂಡುಬರತಕ್ಕಂಥ ಹರಪ್ಪ ನಾಗರಿಕತೆ ಅಥವಾ ಸಿಂಧೂ ನಾಗರಿಕತೆಯ ಒಂದು ನಗರವಾಗಿರ್ತಕ್ಕಂಥ ಧೋಲವೀರ ಮತ್ತು ರಾಮಪ್ಪ ದೇವಾಲಯ ಇವೆರಡನ್ನೂ ಕೂಡ ಇತ್ತೀಚೆಗೆ ಭಾರತದ ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಯುನೆಸ್ಕೋ ಮಾಡಿತ್ತು. ಇನ್ನು ಕರ್ನಾಟಕದಲ್ಲಿ ಯಾವ್ಯಾವ ಇದಾವೆ? 1986ರಲ್ಲಿ ಘೋಷಣೆ ಮಾಡಿದ್ದಂತಹ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಆಫ್ ಹಂಪಿ, ಜೊತೆಗೆ 1987ರಲ್ಲಿ ಪಟ್ಟದಕಲ್ಲಿನ ಮಾನ್ಯುಮೆಂಟ್ಸ್ಗಳನ್ನು 2 ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗುತ್ತೆ ಕಲ್ಚರಲ್ ಅಲ್ಲಿ. ಇನ್ನೊಂದಿದೆ ವೆಸ್ಟರ್ನ್ ಘಾಟ್ಸ್ 2012ರಲ್ಲಿ, ಇದು ಕೂಡ ಕರ್ನಾಟಕದಲ್ಲಿ ಅಥವಾ ಕರ್ನಾಟಕವು ಭಾಗವಾಗಿರ್ತಕ್ಕಂಥ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ಭಾರತದ ಈ ಒಂದು ಕಲೆ, ವಾಸ್ತುಶಿಲ್ಪ ಅಥವಾ ಸಾಂಸ್ಕೃತಿಕ ನ್ಯಾಚುರಲ್ ತಾಣಗಳನ್ನು ವಿಶ್ವಸಂಸ್ಥೆಯು ತನ್ನ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಿಕೊಂಡಿದೆ. ಇನ್ನು ಯೋಗ ಮತ್ತು ಆಯುರ್ವೇದಗಳು ವಿಶ್ವದ ಮಾನವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ರಕ್ಷಣೆಗೆ ಭಾರತೀಯ ವಿಶೇಷ ಕೊಡುಗೆಗಳಾಗಿದ್ದಾವೆ ಯೋಗ ಮತ್ತು ಆಯುರ್ವೇದಗಳು. ಅದಕ್ಕೋಸ್ಕರ ಭಾರತೀಯರೇ ಒಂದು ಪ್ರಪೋಸಲ್ ಮಾಡಿರ್ತಕ್ಕಂಥ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ವಿಶ್ವಸಂಸ್ಥೆ ಅನುಮೋದನೆಯನ್ನು ಮಾಡಿ ಮೋಸ್ಟ್ಲಿ ಜೂನ್ 21 ಅನಿಸುತ್ತೆ, ಜೂನ್ 21 ನಮ್ಮ ಭಾರತದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಆಯುರ್ವೇದಕ್ಕೂ ಕೂಡ ಭಾರತೀಯರ ಬಹಳಷ್ಟು ಕೊಡುಗೆಗಳನ್ನು ನಾವು ನೋಡ್ತೀವಿ. ಅದಕ್ಕೋಸ್ಕರ ಚರಕ, ಸುಶ್ರುತ, ಪತಂಜಲಿಯವರ ಕೊಡುಗೆಗಳು ಉಲ್ಲೇಖನೀಯವಾಗಿದ್ದಾವೆ. ಸೊ ಯಾವ್ಯಾವು ನೋಡಿ, ಸುಶ್ರುತ ಸಂಹಿತ ಅಂತ ಕರಿತೀವಿ,
ಅವರನ್ನು ಭಾರತೀಯ ಪ್ರಾಚೀನ ವೈದ್ಯರಾಗಿದ್ದರು ಮತ್ತು ಪ್ರಪಂಚದ ಮೊದಲ ಸರ್ಜನ್ ಕೂಡ ಅಂತ ಕರಿತೀವಿ. ಫಾದರ್ ಆಫ್ ಸರ್ಜರಿ ಕೂಡ ಅಂತ ಕರಿತೀವಿ ಸುಶ್ರುತರವರನ್ನು. ಫಾದರ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಅಂತ ಕರಿತೀವಿ. ಆ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರು ಅಂತಕ್ಕಂಥ ಉಲ್ಲೇಖಗಳಿದ್ದಾವೆ. ಜೊತೆಗೆ ಫಾದರ್ ಆಫ್ ಬ್ರೈನ್ ಸರ್ಜರಿ ಅಂತ ಕೂಡ ಕರಿತೀವಿ ಸುಶ್ರುತ. ಹೀಗೆ ನೋಡಿ, ಪ್ರಪಂಚಕ್ಕೆ ಭಾರತೀಯ ವೈದ್ಯಕೀಯ ಒಂದು ಕ್ಷೇತ್ರ ಎಷ್ಟು ಕೊಡುಗೆಯನ್ನು ನೀಡಿತ್ತು ಅಲ್ವಾ. ಹಾಗಾದರೆ ಫಸ್ಟ್ ಸರ್ಜನ್ ಆಫ್ ವರ್ಲ್ಡ್ ಅಥವಾ ಫಾದರ್ ಆಫ್ ಸರ್ಜರಿ ಸುಶ್ರುತರವರಾಗ್ತಾರೆ. ಇನ್ನು ಚರಕ ಆಯುರ್ವೇದಕ್ಕೆ ಪ್ರಮುಖ ಕೊಡುಗೆಗಳನ್ನು ನೀಡಿದರೆ ಚರಕರ ಒಂದು ಪುಸ್ತಕ ಚರಕ ಸಂಹಿತ, ಸುಶ್ರುತ ಅವರದು ಸುಶ್ರುತ ಸಂಹಿತ. ಓಕೆ. ಜೊತೆಗೆ ಪತಂಜಲಿಯವರು ಒಬ್ಬ ಭಾರತದ ಋಷಿಯಾಗಿದ್ದು ಯೋಗ ಸೂತ್ರಗಳನ್ನು ಹೇಳ್ತಾರೆ. ಪತಂಜಲಿ ಅಂದರೆ ಯೋಗ ಸೂತ್ರ. ಜೊತೆಗೆ ನಮ್ಮ ಪುರಾಣಗಳಲ್ಲಿ ನಾವು ವಿಷ್ಣುವಿನ ಅವತಾರ ಅಂತ ಧನ್ವಂತಿಯನ್ನು ಕರಿತೀವಿ. ಧನ್ವಂತರಿ ಹಿಂದೂ ಗಾಡ್ ಆಫ್ ಮೆಡಿಸಿನ್ ಅಂತೀವಿ. ಜೊತೆಗೆ ಗಾಡ್ ಆಫ್ ಆಯುರ್ವೇದ ಯಾರು ಅಂದರೆ ಧನ್ವಂತರಿ. ಓಕೆ. ಸೊ ವಿಷ್ಣುವಿನ ಅವತಾರ ಧನ್ವಂತರಿ. ಹೀಗೆ ಭಾರತದ ಕೊಡುಗೆ ಯೋಗ ಮತ್ತು ಆಯುರ್ವೇದಕ್ಕೂ ಕೂಡ ಬಹಳಷ್ಟು ಒಂದು ವೈದ್ಯಕೀಯ ಕ್ಷೇತ್ರದಲ್ಲೂ ಇತಿಹಾಸದಲ್ಲಿ ನೋಡ್ತೀವಿ. ಓಕೆ. ಇನ್ನು ಹಿಂದೂಸ್ತಾನಿ, ಕರ್ನಾಟಿಕ್ ಸಂಗೀತ, ಭರತನಾಟ್ಯ, ಕಥಕ್ಕು, ಕೂಚುಪುಡಿ, ಮೋಹಿನಿಯಾಟ್ಟಂ ಮುಂತಾದ ನೃತ್ಯ ಪ್ರಕಾರಗಳು ಭಾರತೀಯರ ಕಲಾತ್ಮಕ ಕೊಡುಗೆಗಳಾಗಿದ್ದಾವೆ. ಸೊ ಹಾಗಾದರೆ ಭಾರತದ ವಿವಿಧ ರಾಜ್ಯಗಳನ್ನು ನೋಡಿದಾಗ ನೋಡಿ, ಮೋಹಿನಿಯಾಟ್ಟಂ ಮತ್ತು ಕಥಕ್ಕಳಿ ಯಾವ ರಾಜ್ಯದ ನೃತ್ಯ ಪ್ರಕಾರಗಳು ಅಂದರೆ ಕೇರಳವಾಗುತ್ತೆ. ಭರತನಾಟ್ಯಮು ತಮಿಳುನಾಡಾಗುತ್ತೆ. ಇನ್ನು ಕೂಚುಪುಡಿ ಯಾವ ರಾಜ್ಯದ ಒಂದು ನೃತ್ಯ ಪ್ರಕಾರ ಅಂದರೆ ಆಂಧ್ರ ಪ್ರದೇಶ, ಒಡಿಸ್ಸಿ ಒರಿಸ್ಸಾ, ಮಣಿಪುರಿ ಮಣಿಪುರ, ಸಾತ್ರಿಯ ಆಸಾಮ್ ಆಗುತ್ತೆ. ಇನ್ನು ಕಥಕ್ ಉತ್ತರ ಪ್ರದೇಶ. ಹೀಗೆ ಭಾರತೀಯರಲ್ಲಿ ವಿವಿಧ ಕಲಾತ್ಮಕ ಕೊಡುಗೆಗಳು ಪ್ರಪಂಚಕ್ಕೆ ಏನು ನೀಡಿದ್ದಾರೆ ಅಂದರೆ ಅದು ಬೇರೆ ಬೇರೆ ನೃತ್ಯ ಪ್ರಕಾರಗಳಾಗಿರ್ಬೋದು. ಓಕೆ. ಇನ್ನು ಭಾರತೀಯ ಗಣಿತಜ್ಞರ ಮಹಾನ್ ಕೊಡುಗೆಗಳಂದರೆ 0 ಮತ್ತು ದಶಮಾಂಶ ಪದ್ಧತಿಯ ಪರಿಕಲ್ಪನೆಗಳಾಗುತ್ತೆ. ಇವು ಜಗತ್ತಿಗೆ ಗಣಿತ ಲೋಕವನ್ನು ಶ್ರೀಮಂತಗೊಳಿಸುವುದರಲ್ಲಿ ಭಾರತೀಯರ ಕೊಡುಗೆ ಪ್ರಮುಖವಾಗಿದೆ. ನೋಡಿ, ಆರ್ಯಭಟ ಆಗಿರ್ಬೋದು, ವರಹಾಮಿಹಿರ, ಶ್ರೀನಿವಾಸ ರಾಮಾನುಜನು ಈ ಆಧುನಿಕ ಕಾಲದಲ್ಲಿ, ನೀಲಕಂಠ, ವರಹಾಮಿಹಿರ, ಶ್ರೀಧರಾಚಾರ್ಯ, ಶ್ರೀಪತಿ, ಬ್ರಹ್ಮಗುಪ್ತ. ಹೀಗೆ ನಮ್ಮ ಪ್ರಾಚೀನ ಭಾರತದ ಇತಿಹಾಸವನ್ನು ತೆಗೆದುಕೊಂಡಾಗಲಿ ಅಥವಾ ಆಧುನಿಕ ಭಾರತದಲ್ಲಾಗಲಿ ಮಧ್ಯಕಾಲೀನ ಭಾರತದಲ್ಲಾಗಲಿ ನಮ್ಮ ಭಾರತದಿಂದ ಗಣಿತಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದೀವಿ. 0 ದಶಮಾಂಶ ಪದ್ಧತಿಗಳನ್ನು ಕೂಡ ಭಾರತವು ಪ್ರಪಂಚದ ಗಣಿತಕ್ಕೆ ನೀಡಿದೆ ಅಂತ ಹೇಳ್ತಾರೆ. ಓಕೆ. ಇನ್ನು ಇಂದಿನ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಕತ್ತಲೆ ಯುಗದಲ್ಲಿದ್ದುವು. ಆಗ ಅಂಥ ಸಂದರ್ಭದಲ್ಲಿಯೇ ಭಾರತವು ಬೌದ್ಧಿಕವಾಗಿ ಮತ್ತು ಆಧ್ಯಾತ್ಮಿಕ ವೈಭವದ ಉತ್ತುಂಗದಲ್ಲಿತ್ತು. ನೋಡಿ, ಇವತ್ತೇನು ನಮ್ಮ ಯುರೋಪ್ ಕಂಟ್ರೀಸ್ ಆಗಿರ್ಬೋದು ಅಥವಾ ಅಮೆರಿಕ ದೇಶಗಳು ಏನು ಮುಂದುವರೆದಿದ್ದಾವೆ, ಆ ದೇಶಗಳು ಆಗ ಕತ್ತಲೆಯಲ್ಲಿದ್ದವು ಪ್ರಾಚೀನ ಭಾರತದ ಒಂದು ಸಂದರ್ಭದಲ್ಲಿ. ಅಂಥ ಸಂದರ್ಭದಲ್ಲಿಯೇ ಭಾರತವು ಎಜುಕೇಷನಲ್ಲಿ ಆಗಿರ್ಬೋದು, ಆಧ್ಯಾತ್ಮಿಕತೆಗಳಲ್ಲಿ, ಬೌದ್ಧಿಕತೆಗಳಲ್ಲಿ ಬಹಳಷ್ಟು ಮುಂದುವರೆದಿತ್ತು. ಅದಕ್ಕೆ ಪುರಾವೆಗಳು ಸಹಿತ ಇದ್ದಾವೆ. ನಳಂದ, ತಕ್ಷಶಿಲಾ, ಉಜ್ಜಯಿನಿ, ಪ್ರಯಾಗ, ವಿಕ್ರಮಶಿಲಾ, ಕಾಶಿ, ಕಂಚಿ ಮುಂತಾದ ಕಡೆಗಳಲ್ಲಿ ವಿಶ್ವವಿದ್ಯಾಲಯಗಳಿದ್ವು ಮತ್ತು ವಿಶ್ವದ ವಿವಿಧ ದೇಶಗಳಿಂದ ವಿದ್ಯಾರ್ಥಿಗಳು ಬಂದು ಅಲ್ಲಿ ಓದ್ತಾ ಇದ್ರು. ಅಷ್ಟೊಂದು ಆಕರ್ಷಣೀಯವಾಗಿರ್ತಕ್ಕಂಥ ಇತಿಹಾಸ ಕಾಲದಲ್ಲಿ ನಮ್ಮ ವಿಶ್ವವಿದ್ಯಾಲಯಗಳು ಇದ್ವು. ಆಗ ಬೇರೆ ಬೇರೆ ಪ್ರಪಂಚದ ವಿವಿಧ ದೇಶಗಳು ಇನ್ನು ಕತ್ತಲೆಯಲ್ಲಿದ್ದವು ಅನ್ನೋದಿಲ್ಲಿ ಗಮನಿಸಬೇಕು. ನೋಡಿ, ಬಹಳಷ್ಟು ನಮ್ಮ ಯೂನಿವರ್ಸಿಟೀಸ್ ಅಥವಾ ವಿಶ್ವವಿದ್ಯಾನಿಲಯಗಳು, ಪುರಾತನ ವಿಶ್ವವಿದ್ಯಾನಿಲಯಗಳನ್ನು ನೋಡೋದಾದರೆ ನೋಡಿ, ರತ್ನಗಿರಿ ವಿಶ್ವವಿದ್ಯಾನಿಲಯ, ವಿಕ್ರಮಶಿಲಾ ಯೂನಿವರ್ಸಿಟಿ. ಮ್ಯಾಪಲ್ಲಿ ನೋಡೋಣ, ಇಲ್ಲಿ ಕಾಂಚೀಪುರಂ ಆಗಿರ್ಬೋದು, ನಾಗಾರ್ಜುನಕೊಂಡ, ಪುಷ್ಪಗಿರಿ, ವಿಕ್ರಮಶಿಲಾ, ಇನ್ನು ಬೇರೆ ಬೇರೆ ವಲ್ಲಭಿ, ಬನಾರಸ್ ಅಥವಾ ಕಾಶಿ, ತಕ್ಷಶಿಲಾ ಇವೆಲ್ಲವೂ ಭಾರತ ದೇಶದಲ್ಲಿ ಅಥವಾ ಭಾರತದ ಉಪಖಂಡವನ್ನು ತೆಗೆದುಕೊಂಡಾಗ ಇವತ್ತು ತಕ್ಷಶಿಲಾ ಈ ಭಾಗದಲ್ಲಿ ಇರ್ಬೋದು, ಭಾರತದಿಂದ ಹೊರಗಿರ್ಬೋದು. ಆದರೆ ಅನ್ಡಿವೈಡೆಡ್ ಇಂಡಿಯಾ ಅಂತ ಏನು ಕರಿತೀವಿ, ಅನ್ಬೈಫರ್ಕೇಟೆಡ್ ಇಂಡಿಯಾ ಅಥವಾ ಭಾರತ. ಒಟ್ಟಾರೆಯಾಗಿ ಭಾರತ ಖಂಡದಲ್ಲಿ ಜಗತ್ತು ಕತ್ತಲೆಯಲ್ಲಿರುವಾಗಲೇ ಭಾರತ ದೇಶವು ಈ ಎಜುಕೇಷನ್ ಶಿಕ್ಷಣದಲ್ಲಾಗಿರ್ಬೋದು, ಆಧ್ಯಾತ್ಮಿಕತೆಯಲ್ಲಾಗಿರ್ಬೋದು, ಬೌದ್ಧಿಕತೆಯಲ್ಲಿ ಬಹಳ ಉತ್ತುಂಗದಲ್ಲಿತ್ತು. ಪ್ರಪಂಚದ ವಿವಿಧ ದೇಶಗಳಿಂದ, ವಿವಿಧ ಭಾಗಗಳಿಂದ ಭಾರತಕ್ಕೆ ಈ ಒಂದು ನಳಂದ, ತಕ್ಷಶಿಲಾ, ಉಜ್ಜಯಿನಿ, ಪ್ರಯಾಗ, ವಿಕ್ರಮಶಿಲಾ, ಕಾಶಿ, ಕಂಚಿ ಮುಂತಾದ ಕಡೆ ಓದೋದಕ್ಕೆ, ಅಧ್ಯಯನ ಮಾಡೋದಕ್ಕೆ ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶಗಳಿಂದ ಬರ್ತಾ ಇದ್ರು ಅನ್ನೋದು ನೋಡ್ತೀವಿ. ಓಕೆ. ಇನ್ನು 6ನೇ ವೈಶಿಷ್ಟ್ಯ, ವಿದೇಶಿಯರ ಆಕರ್ಷಣೆ ಕೇಂದ್ರವಾಗಿ ಭಾರತ ಇತ್ತು. ಭಾರತವು ಫಲವತ್ತಾದ ಭೂಮಿ ಮತ್ತು ಅಗಾಧ ಸಂಪತ್ತನ್ನು ಹೊಂದಿತ್ತು. ಹಾಗಾಗಿ ವಿದೇಶಿ ಆಕ್ರಮಣಕಾರರನ್ನು ಬಹಳಷ್ಟು ಆಕರ್ಷಣೆ ಮಾಡಿತು. ನಾವು ನೋಡ್ತಾ ಇದ್ವಿ, ಉತ್ತರ ಭಾರತದಲ್ಲಿ ಹಿಮಾಲಯಗಳಿಂದ ಉಗಮವಾಗಿರ್ತಕ್ಕಂಥ ನದಿಗಳು ಫಲವತ್ತಾದ ಮೈದಾನಗಳನ್ನು ಸೃಷ್ಟಿ ಮಾಡಿದ್ವು. ಒಂದು ಕಡೆ ಪಶ್ಚಿಮ ಘಟ್ಟಗಳ ಅಲ್ಲಿ ಬೆಳೀತಕ್ಕಂಥ ವಿಶೇಷ ಸಾಂಬಾರು ಪದಾರ್ಥಗಳಿಗಾಗಿ. ಹೀಗೆ
ಭಾಳಷ್ಟು ಒಂದು ಅಗಾಧ ಸಂಪತ್ತು ಏನಿತ್ತು ನಮ್ಮ ದೇಶದಲ್ಲಿ ಅದು ವಿದೇಶಿ ಆಕ್ರಮಣಕಾರರನ್ನು ಆಕರ್ಷಣೆ ಮಾಡಿತು. ಹಾಗಾಗಿ ಪುರಾತನ ಕಾಲದಲ್ಲಿ ಅಥವಾ ಇತಿಹಾಸ ಪೂರ್ವ ಕಾಲದಲ್ಲಿ ಗ್ರೀಕರು, ಪರ್ಷಿಯನ್ನರು, ಅಫ್ಘನ್ನರು, ಮಂಗೋಲರು ಹೀಗೆ ಹಲವಾರು ಒಂದು ವಿದೇಶಿಗರು ಭಾರತದ ಮೇಲೆ ದಾಳಿ ಮಾಡ್ತಾರೆ. ಆಧುನಿಕ ಕಾಲದಲ್ಲಿ ಯುರೋಪಿಯನ್ನರು ಕೂಡ ಭಾರತದ ಮೇಲೆ ದಾಳಿ ಮಾಡ್ತಾರೆ. ನಿಸರ್ಗ ಸೌಂದರ್ಯದ ತಾಣಗಳಾದ ಗಿರಿಧಾಮಗಳು, ಹಿಮಾಲಯ, ಕಾಶ್ಮೀರದ ಕಣಿವೆಗಳು, ಕೇರಳದ ರಾಷ್ಟ್ರೀಯ ಉದ್ಯಾನವನಗಳು, ಕಡಲ ತೀರಗಳು, ಐತಿಹಾಸಿಕ ಸ್ಮಾರಕಗಳು ವಿಶ್ವದಾದ್ಯಂತ ಇಂದು ಕೂಡ ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಾ ಇದ್ದಾವೆ. ಓಕೆ, ಇನ್ನು 7ನೇ ಒಂದು ಅಂಶ ವಿವಿಧತೆಯಲ್ಲಿ ಏಕತೆ. ಭಾರತವು ಭೌಗೋಳಿಕ ವೈವಿಧ್ಯತೆಯೊಂದಿಗೆ ಮಾನವ ಚಟುವಟಿಕೆಯ ಪ್ರತಿಯೊಂದು ರಂಗದಲ್ಲಿಯೂ ಕೂಡ ವೈವಿಧ್ಯತೆಯನ್ನು ಹೊಂದಿದೆ. ಕೇವಲ ಭೌಗೋಳಿಕ ವೈವಿಧ್ಯತೆ ಮಾತ್ರವಲ್ಲ, ಮಾನವನ ಪ್ರತಿಯೊಂದು ಚಟುವಟಿಕೆ ಕೂಡ ವೈವಿಧ್ಯತೆಯಿಂದಲೇ ಕೂಡಿದೆ. ಏನೇನು? ಮೊದಲು ಭೌಗೋಳಿಕ ವೈವಿಧ್ಯತೆ ನೋಡೋದಾದ್ರೆ, ಭಾರತವು ವೈವಿಧ್ಯಮಯ ಭೌಗೋಳಿಕ ಲಕ್ಷಣವನ್ನು ಹೊಂದಿದೆ ಅಂತ ನೋಡಿದ್ವಿ. ಅತ್ಯಂತ ತಂಪಾದ ಸಿಯಾಚಿನ್ ರಾಜಸ್ಥಾನದ ಉಷ್ಣ ಮರುಭೂಮಿಗಳು. ನೋಡಿ, ಒಂದ್ ಕಡೆ ತಂಪಾಗಿರ್ತಕ್ಕಂಥದ್ದು ಸಿಯಾಚಿನ್ ಪ್ರದೇಶ, ಇನ್ನೊಂದು ಕಡೆ ಉಷ್ಣವಾಗಿರ್ತಕ್ಕಂಥ ಮರುಭೂಮಿಗಳು, ಮತ್ತು ಹಿಮಚ್ಛಾದಿತ ಹಿಮಾಲಯ ಪರ್ವತಗಳು ಒಂದ್ ಕಡೆ, ನಿತ್ಯ ಹರಿದ್ವರ್ಣದ ಕಾಡುಗಳು ಇನ್ನೊಂದು ಕಡೆ, ವಿಶಾಲ ಬಯಲು ಪ್ರದೇಶಗಳು, ಪ್ರಸ್ಥಭೂಮಿಗಳು, ಕಡಲ ತೀರಗಳು. ಹೀಗೆ ವೈವಿಧ್ಯಮಯವಾಗಿರ್ತಕ್ಕಂಥ ಈ ಒಂದು ಭೂಗೋಳ ವೈವಿಧ್ಯಮಯವಾಗಿರ್ತಕ್ಕಂಥ ಸಸ್ಯ ಪ್ರಾಣಿ ಸಂಕುಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನೋಡಿ, ಸೊ ಇಲ್ಲಿ ಇದು ತೀರ ಪ್ರದೇಶವಾಗುತ್ತೆ, ನಮ್ಮ ಭಾರತದ ತೀರ ಪ್ರದೇಶ. ಜೊತೆಗೆ ಇಲ್ಲಿ ಪಶ್ಚಿಮ ಘಟ್ಟಗಳು ಬರ್ತವೆ. ಇದು ಪರ್ಯಾಯ ಒಂದು ಪ್ರಸ್ಥಭೂಮಿಗಳಿದ್ದಾವೆ ಮತ್ತು ಉತ್ತರದ ಮಹಾ ಮೈದಾನಗಳಿದ್ದಾವೆ. ಓಕೆ, ಈ ಕಡೆ ವೈವಿಧ್ಯಮಯವಾಗಿರ್ತಕ್ಕಂಥ ಥಾರ್ ಮರುಭೂಮಿ ಇದೆ, ಹಿಮಾಲಯದ ಪರ್ವತಗಳು ಈ ಕಡೆ ಇದ್ದಾವೆ. ಸೊ ಹೀಗೆ ನಿತ್ಯ ಹರಿದ್ವರ್ಣದ ಕಾಡುಗಳು ಸೊ ಒಂದಷ್ಟು ಭಾಗದಲ್ಲಿ ಕಂಡುಬರ್ತವೆ. ಹೀಗೆ ಇದೆಲ್ಲ ತೀರ ಪ್ರದೇಶವಾಗುತ್ತೆ. ಒಟ್ಟಾರೆಯಾಗಿ ಭಾರತ ವೈವಿಧ್ಯಮಯವಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನು, ಭೌಗೋಳಿಕ ಗುಣಲಕ್ಷಣಗಳನ್ನು ಹೊಂದಿದೆ. ಇನ್ನು ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆಯೂ ಕೂಡ ಇದೆ. ಕೇವಲ ಭೌಗೋಳಿಕ ವೈವಿಧ್ಯತೆ ಅಲ್ಲ, ಬದಲಾಗಿ ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ. 28 ರಾಜ್ಯಗಳಲ್ಲಿ ಹಲವಾರು ಭಾಷೆಗಳನ್ನು ಮಾತಾಡ್ತೀವಿ. ನಮ್ಮ ದಕ್ಷಿಣದಲ್ಲಿ ತೆಗೆದುಕೊಳ್ಳಿ, ಕೇರಳದಲ್ಲಿ ಒಂದು ಭಾಷೆ, ಕರ್ನಾಟಕದಲ್ಲಿ ಒಂದು ಭಾಷೆ, ತಮಿಳುನಾಡಿನಲ್ಲಿ ಒಂದು ಭಾಷೆ, ಆಂಧ್ರ ತೆಲಂಗಾಣಗಳಲ್ಲಿ ಒಂದು ಭಾಷೆ ಆಗುತ್ತೆ, ಮಹಾರಾಷ್ಟ್ರದಲ್ಲಿ ಒಂದು ಭಾಷೆ, ಒಡಿಸ್ಸಾದಲ್ಲಿ ಇನ್ನೊಂದು ಭಾಷೆ, ಪಶ್ಚಿಮ ಬಂಗಾಳದಲ್ಲಿ ಒಂದು ಭಾಷೆ ಆದರೆ ರಾಜಸ್ಥಾನದಲ್ಲಿ ಇನ್ನೊಂದು ಭಾಷೆ. ಸೊ ಹೀಗೆ ಭಾಷಾ ವೈವಿಧ್ಯತೆ ಇದೆ, ಜನಾಂಗೀಯ ವೈವಿಧ್ಯತೆ ಇದೆ. ಜನಾಂಗೀಯ ವೈವಿಧ್ಯತೆ ಅಂದಾಗ ನಮ್ಮ ದಕ್ಷಿಣದಲ್ಲಿ ನಾವು ದ್ರಾವಿಡ್ರ ಅಂತ ಕರಿತೀವಿ, ಉತ್ತರದಲ್ಲಿ ಏನು ಅವ್ರದ್ದೇ ಆಗಿರ್ತಕ್ಕಂಥ ಬೇರೆ ಜನಾಂಗೀಯ, ಮತ್ತು ಈ ಕಡೆ ನಮ್ಮ ಈಸ್ಟರ್ನ್ ಸ್ಟೇಟ್ಸಲ್ಲಿ ಒಂದಷ್ಟು ಮಂಗೋಲಿಯನ್ಗಳಿದ್ದಾರೆ. ಹೀಗೆ ಭಾರತದಲ್ಲಿ ಜನಾಂಗೀಯ ವೈವಿಧ್ಯತೆಯು ಕಂಡುಬರುತ್ತದೆ. ದ್ರಾವಿಡ, ನೀಗ್ರೋ, ಮಂಗೋಲಿಯನ್ನು, ಆಲ್ಪೈನ್ ಮುಂತಾದ ಕುಲಗಳು ಈ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾವೆ. ನಾವು ಈಗ ಆಲ್ರೆಡಿ ನೋಡಿದ್ವಿ, ದ್ರಾವಿಡರು ಒಂದು ಕಡೆ, ಆರ್ಯರು ಒಂದು ಕಡೆ, ಇನ್ನೊಂದು ಕಡೆ ನೀಗ್ರೋಗಳು. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನೀಗ್ರೋ ಜನಾಂಗ ಕೂಡ ನೋಡ್ತೀವಿ. ಸಿದ್ಧಿ ಜನಾಂಗ ಅಂತ ಕೇಳಿರ್ಬೋದಲ್ವ. ಸಿದ್ಧಿ ಜನಾಂಗ ಆ್ಯಕ್ಚುಲಿ ಆಫ್ರಿಕಾದಿಂದ ಬಂದಿರತಕ್ಕಂಥವ್ರು ಭಾರತದಲ್ಲಿ ನೆಲೆಯೂರಿರ್ತಕ್ಕಂಥ ಜನಾಂಗವಾಗುತ್ತೆ. ಇನ್ನು ಮಂಗೋಲಿಯನ್ಗಳು ನಮ್ಮ ಈಶಾನ್ಯ ಭಾಗದಲ್ಲಿ ಅಸ್ಸಾಮು, ಮೇಘಾಲಯ, ಮಿಜೋರಾಂಗಳಲ್ಲಿ ಮಂಗೋಲಿಯನ್ಸ್ಗಳನ್ನು ಕಾಣ್ತೀವಿ. ಇನ್ನು ಆಲ್ಪೈನ್ಗಳಂದರೆ ಯುರೋಪ್ ಕಂಟ್ರೀಸಿಂದ ಬಂದಿರತಕ್ಕಂಥ ಜನಗಳು ಸಹಿತ ನಮ್ಮ ಬ್ರಿಟಿಷರೊಂದಿಗೆ ಬಂದವರು ಇಲ್ಲೇ ವಾಸ ಮಾಡ್ತಾ ಇರ್ತಕ್ಕಂಥವ್ರನ್ನು ಕೂಡ ನೋಡ್ತೀವಿ. ಹೀಗೆ ವಿವಿಧ ಜನಾಂಗೀಯ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ದೇಶ ಭಾರತವಾಗುತ್ತೆ. ಜೊತೆಗೆ ಭಾಷಾ ವೈವಿಧ್ಯತೆ ನೋಡಿ, ಭಾಷಾ ವೈವಿಧ್ಯತೆಯು ಭಾರತದ ಇತಿಹಾಸದಲ್ಲಿ ವಿಶಿಷ್ಟ ಗುಣಲಕ್ಷಣಗಳಲ್ಲಿ ಒಂದಾಗಿದೆ. ಭಾರತದಲ್ಲಿ ಸುಮಾರು 1600ಕ್ಕಿಂತ ಹೆಚ್ಚು ಭಾಷೆಗಳು ಹಾಗೂ ಆಡು ಭಾಷೆಗಳು ಅಂದರೆ ಲಿಖಿತ ರೂಪದಲ್ಲಿರ್ತಕ್ಕಂಥ ಇರದೇ ಇರತಕ್ಕಂಥ ಹಲವಾರು ಆಡು ಭಾಷೆಗಳನ್ನು ಕೂಡ ನೋಡ್ತೀವಿ. ನಮ್ಮ ಕರ್ನಾಟಕದಲ್ಲಿಯೇ ಲಿಖಿತ ರೂಪದಲ್ಲಿರ್ತಕ್ಕಂಥ ಹಲವಾರು ತುಳು ಭಾಷೆ ಆಗಿರ್ಬೋದು, ಅಥವಾ ಸೋಲಿಗ ಜನಾಂಗದ ಅವರದೇ ಭಾಷೆ ಆಗಿರ್ಬೋದು, ಹಲವಾರು ಭಾಷೆಗಳಿದ್ದಾವೆ ಅಲ್ವಾ. ಜೊತೆಗೆ ಕನ್ನಡವೇ ನಮ್ಮ ಮಾತೃಭಾಷೆ ಆದರೂ ಹಲವಾರು ವಿವಿಧ ಭಾಷೆಗಳು, ಆಡು ಭಾಷೆಗಳನ್ನು ನೋಡ್ತೀವಿ. ನಮ್ಮ ಭಾರತದಲ್ಲಿ 1600ಕ್ಕೂ ಹೆಚ್ಚು ಭಾಷೆಗಳನ್ನು ಕೂಡ. ಹೀಗೆ ಭಾರತವು ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆಯನ್ನು ಹೊಂದಿದೆ. ಕೇವಲ ಭೌಗೋಳಿಕ ವೈವಿಧ್ಯತೆ ಅಲ್ಲ, ಅದಕ್ಕೋಸ್ಕರ ವಿವಿಧತೆಯಲ್ಲಿ ಏಕತೆ ಅಂತ ಕರಿತೀವಿ ಅಲ್ವಾ. ಜೊತೆಗೆ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆಯನ್ನು ನೋಡೋದಾದರೆ, ಭಾರತವು ಧರ್ಮಗಳ, ಜಾತಿಗಳ, ಪಂಥಗಳ, ನಂಬಿಕೆಗಳ, ಪದ್ಧತಿಗಳ, ಭಾಷೆಗಳ, ಜನಾಂಗೀಯ ಪ್ರಭೇದಗಳ ಮತ್ತು ಸಾಮಾಜಿಕ ವ್ಯವಸ್ಥೆಗಳ ವಸ್ತು ಸಂಗ್ರಹಾಲಯ, ಮ್ಯೂಸಿಯಂ. ಸೊ ಏನಾದರೂ ಪ್ರಪಂಚದ ಬೇರೆ ಬೇರೆ ಟೈಪ್ ಆಫ್ ಥಿಂಗ್ಸ್ ನೋಡ್ಬೇಕಂದ್ರೆ ಭಾರತಕ್ಕೆ ಬಂದ್ಬಿಟ್ರೆ ಸಾಕು, ಎಲ್ಲ ರೀತಿಯ ಒಂದು ಮ್ಯೂಸಿಯಂ ಇದ್ದಂಗೆ ಅಲ್ವಾ. ನಾವು ಮ್ಯೂಸಿಯಂ ನೋಡೋಕೆ ಯಾಕೆ ಹೋಗ್ತೀವಲ್ರಿ, ಸೊ ಅಲ್ಲಿ ಎಲ್ಲವನ್ನ ಕಲೆಕ್ಟ್ ಮಾಡಿ ಒಂದು ಪ್ಲೇಸಲ್ಲಿ ಇಟ್ಟಿರ್ತಾರೆ. ಸೊ ಅದೇ ಥರ ನಿಮ್ಗೇನಾದರೂ ಬೇರೆ ಬೇರೆ ಜಾತಿಗಳದ್ದು ಬೇಕಾ, ಧರ್ಮಗಳದ್ದು ಬೇಕಾ, ಬೇರೆ ಬೇರೆ ಪದ್ಧತಿಗಳದ್ದು ಬೇಕಾ, ಭಾಷೆಗಳು ಬೇಕಾ, ಬೇರೆ ಬೇರೆ ಜನಾಂಗದ ಪ್ರಭೇದಗಳು ಬೇಕಾ, ಸಾಮಾಜಿಕ ವ್ಯವಸ್ಥೆಗಳು ಬೇಕಾ, ಭಾರತಕ್ಕೆ ಹೋಗಿ ಅಲ್ಲಿ ನೋಡಿ ಎಲ್ಲ ರೀತಿಯ ವ್ಯವಸ್ಥೆಗಳು ಸಹಿತ ಭಾರತದಲ್ಲಿ ಇದ್ದಾವೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಸೊ ಭಾರತವು ಆಹಾರ, ಉಡುಗೆ ತೊಡುಗೆಗಳಲ್ಲಿ ವೈವಿಧ್ಯತೆಯನ್ನು ಹೊಂದಿದೆ. ನೋಡಿ, ಕೇರಳದಲ್ಲೇ ಒಂದು ಆಹಾರ ಪದ್ಧತಿ,
ನಮ್ಮ ಕರ್ನಾಟಕದಲ್ಲೇ ಒಂದು ಆಹಾರ ಪದ್ಧತಿ. ಮತ್ತು ಕರ್ನಾಟಕಕ್ಕೆ ಬಂದರೆ ನೋಡಿ, ದಕ್ಷಿಣ ಭಾರತದಲ್ಲಿ ಮುದ್ದೆ ಜಾಸ್ತಿ ಊಟ ಮಾಡ್ತಾರೆ. ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ನಾವು ರೊಟ್ಟಿ ಜಾಸ್ತಿ ಊಟ ಮಾಡ್ತೀವಿ ಅಲ್ವಾ. ಖಾರ ಜಾಸ್ತಿ ತಿಂತೀವಿ, ಈ ಕಡೆ ಖಾರ ಸ್ವಲ್ಪ ಕಡಿಮೆ ತಿಂತಾರೆ. ಈ ಕಡೆ ನೋಡಿ ಆಹಾರ ಪದ್ಧತಿಯಲ್ಲಿ ಬೇರೆ ಬೇರೆ ಈ ಥರ ವೈಶಿಷ್ಟ್ಯಗಳಿದ್ದಾವೆ. ಇನ್ನು ಮಂಗಳೂರು ಕಡೆ ಹೋದರೆ ಅಲ್ಲಿ ಒಂಥರ ಭಾಷೆ ಬೇರೆ ಅಥವಾ ಒಂದಷ್ಟು ವ್ಯತ್ಯಾಸಗಳಿದ್ದಾವೆ. ನೋಡಿ, ಕರ್ನಾಟಕದಲ್ಲೇ ಎಷ್ಟೊಂದು ವ್ಯತ್ಯಾಸ ಇದೆ. ಇನ್ನು ಭಾರತವು ಒಂದು ಮ್ಯೂಸಿಯಂ ಅನ್ನೋದರಲ್ಲಿ ತಪ್ಪಿಲ್ಲ. ಓಕೆ, ಭಾರತವು ಮಾತೃ ಮತ್ತು ಪಿತೃ ಪ್ರಧಾನ ಕುಟುಂಬ ವ್ಯವಸ್ಥೆಗಳೆರಡನ್ನೂ ಹೊಂದಿದೆ. ಈಗ ಜನರಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ಪಿತೃ ಪ್ರಧಾನ ಅಂದರೆ ಫಾದರು ಫ್ಯಾಮಿಲಿ ಹೆಡ್ ಆಗಿರ್ತಾನೆ ಅಲ್ವಾ. ಸೊ ಕೆಲವೊಂದು ಕಡೆ ಮಾತೃ ಪ್ರಧಾನ ಇರ್ತಕ್ಕಂಥ ಕುಟುಂಬ ವ್ಯವಸ್ಥೆಗಳನ್ನು ಕೂಡ ಕಾಣ್ಬೋದು ಅಂತ ಹೇಳ್ತಾರೆ. ಇನ್ನು ಏಕಪತ್ನಿತ್ವ, ಬಹುಪತ್ನಿತ್ವ, ಇನ್ನು ಬಹುಪತಿತ್ವದಂತಹ ಪದ್ಧತಿಗಳು ರೂಢಿಯಲ್ಲಿದ್ದವು, ರೂಢಿಯಲ್ಲಿದ್ದಾವೆ ಅಂತಕ್ಕಂಥದ್ದು. ಏಕಪತಿತ್ವ ಅಥವಾ ಏಕಪತ್ನಿತ್ವ, ಬಹುಪತ್ನಿತ್ವ ಅಲ್ವಾ. ನಮ್ಮ ಮಹಾಭಾರತದ ಸ್ಟೋರಿಯನ್ನು ನೋಡಿದಾಗ ನೋಡಿ, ದ್ರೌಪದಿಗೆ 5 ಜನ ಗಂಡಂದ್ರು ಅಂತ ಹೇಳ್ತೀವಿ. ಇದು ಬಹುಪತಿತ್ವದ ಕಡೆ ಬರುತ್ತೆ. ಬಹುಪತ್ನಿತ್ವ ಅಲ್ವಾ. ಸೊ ಅರ್ಜುನ, ಧರ್ಮರಾಜ ಇವ್ರನ್ನ ನೋಡಿದಾಗ ಬಹುಪತ್ನಿತ್ವವನ್ನು ಹೊಂದಿದ್ರು. ಏಕಪತ್ನಿತ್ವ ಅಥವಾ ಏಕಪತ್ನಿತ್ವ ನಾವು ರಾಮಾಯಣವನ್ನು ನೋಡಿದಾಗ ರಾಮನನ್ನು ನೋಡ್ತೀವಿ. ಹೀಗೆ ಹಲವಾರು ಪದ್ಧತಿಗಳು ಭಾರತದಲ್ಲಿ ಹಾಗೂ ಇದ್ವು, ಈಗೂ ಇದ್ದಾವೆ, ಮುಂದೂ ಕೂಡ ಇರ್ತವೆ. ಹಾಗಾಗಿ ಭಾರತವು ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ದೇಶ. ಇನ್ನು 4 ಮಹಾನ್ ಧರ್ಮಗಳಾಗಿರ್ತಕ್ಕಂಥ ಹಿಂದೂ, ಜೈನ, ಬೌದ್ಧ, ಸಿಕ್ಕು ಈ ಧರ್ಮಗಳು ನಾಡಿನಲ್ಲಿ ಉದಯಿಸಿದವೆ, ಬೆಳೆದಿದ್ದಾವೆ. ಜಗತ್ತಿನ ಪ್ರಮುಖ ಧರ್ಮಗಳೇನಿದ್ದಾವೆ, ಕ್ರೈಸ್ತ, ಇಸ್ಲಾಮು, ಯಹೂದಿ, ಪಾರಸಿ ಇವುಗಳ ಒಡ ಪಂಗಡವು ಸಹಿತ ಇಲ್ಲಿ ನಮ್ಮ ಭಾರತದಲ್ಲಿ ಸಾಮರಸ್ಯದೊಂದಿಗೆ ಸಹಬಾಳ್ವೆಯೊಂದಿಗೆ ನಡೀತಾ ಇದ್ದೇವೆ. ಹಾಗಾಗಿ ಭಾರತದಲ್ಲಿ ಸಾಮಾಜಿಕತೆ ಮತ್ತು ಧಾರ್ಮಿಕತೆಯಲ್ಲೂ ಕೂಡ ವೈವಿಧ್ಯತೆಯನ್ನು ಕಾಣ್ತೀವಿ. ಇನ್ನು ಆರ್ಥಿಕ ವೈವಿಧ್ಯತೆ ಇದೆಯಾ ಅಂದರೆ ಏನು ಹೇಳ್ತಾ ಹೋಗ್ತಾರೆ ನೋಡಿ, ಇತಿಹಾಸದುದ್ದಕ್ಕೂ ಭಾರತದಲ್ಲಿ ಆರ್ಥಿಕ ಅಸಮಾನತೆಯನ್ನು ಕಾಣ್ತೀವಿ. ಇದು ಮುಂದೂ ಕೂಡ ಇರುತ್ತೆ, ಇಂದೂ ಕೂಡ ಇದೆ ಅಲ್ವಾ. ಸೊ ಆರ್ಥಿಕ ಅಸಮಾನತೆ ಬೇರೆ ಬೇರೆ ಸ್ತರಗಳಲ್ಲಿ ಬೇರೆ ಬೇರೆ ಆರ್ಥಿಕತೆಯನ್ನು ನೋಡ್ತೀವಿ. ಕೆಲವೊಂದು ಕಡೆ ಹಸಿವು ಜಾಸ್ತಿ ಇದ್ದರೆ, ಕೆಲವೊಂದು ಕಡೆ ಸಾಕಷ್ಟು ಸಮೃದ್ಧಿಯನ್ನು ಹೊಂದಿರತಕ್ಕಂಥ ಪ್ರದೇಶಗಳನ್ನು ನೋಡ್ತೀವಿ. ಇಲ್ಲಿ ಸಂಪನ್ಮೂಲಗಳು ಸಹಿತ ಅಸಮಾನವಾಗಿ ಹಂಚಿಕೆಯಾಗಿವೆ. ನಮ್ಮ ಕೆಲವೊಂದು ಜಿಲ್ಲೆಗಳನ್ನು ತೆಗೆದುಕೊಂಡ್ರೆ ಸಂಪನ್ಮೂಲಗಳು ಹೇರಳವಾಗಿದ್ದಾವೆ. ಕೆಲವೊಂದು ಜಿಲ್ಲೆಗಳಲ್ಲಿ ಕಾಡು ಪ್ರದೇಶ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲಗಳು ಬಹಳ ಕಡಿಮೆ ಇದ್ದಾವೆ. ಇನ್ನು ಭಾರತವನ್ನು ತೆಗೆದುಕೊಂಡಾಗ ಕೆಲವೊಂದು ರಾಜ್ಯಗಳಲ್ಲಿ ತೀರಾ ಬಡತನ ಇದೆ, ಕೆಲವೊಂದು ರಾಜ್ಯಗಳು ಸಮೃದ್ಧವಾಗಿದ್ದಾವೆ. ಒಂದೆಡೆ ತುಂಬಾ ಶ್ರೀಮಂತರಿದ್ದರೆ, ಇನ್ನೊಂದೆಡೆ ತೀರಾ ಬಡವರಿದ್ದಾರೆ. ಕೆಲವು ಪ್ರದೇಶಗಳು ಮತ್ತು ಸ್ಥಳಗಳು ಅತ್ಯಂತ ಅಭಿವೃದ್ಧಿಯನ್ನು ಹೊಂದಿದ್ರೆ, ಇನ್ನು ಕೆಲವು ಪ್ರದೇಶಗಳು ಹಿಂದುಳಿದಿದ್ದಾವೆ. ಈಗ ನೋಡಿ, ಉತ್ತರ ಕರ್ನಾಟಕ ಹಿಂದುಳಿದಿದೆ, ಕಲ್ಯಾಣ ಕರ್ನಾಟಕದಲ್ಲೇ ಯಾವುದೇ ಅಭಿವೃದ್ಧಿಗಳು ಆಗಿಲ್ಲ. ಸೊ ಈ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳು ನಮ್ಮ ಕರ್ನಾಟಕದಲ್ಲಿದೆ. ಅದೇ ರೀತಿಯಾಗಿ ಭಾರತದಲ್ಲಿ ಇಂದೂ ಕೂಡ ಇತ್ತು, ಹಿಂದೆ ಇದೆ, ಮುಂದೂ ಕೂಡ ಇರುತ್ತೆ. ಭಾರತದ ನಗರ ಭಾಗಗಳು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದ್ದಾವೆ. ಇವುಗಳನ್ನು ಜಗತ್ತಿನ ಯಾವುದೇ ಅಭಿವೃದ್ಧಿ ಹೊಂದಿದ ನಗರಕ್ಕೆ ಹೋಲಿಸಬಹುದಾಗಿದೆ. ಆದರೆ ತುಲನಾತ್ಮಕವಾಗಿ ಗ್ರಾಮೀಣ ಪ್ರದೇಶವು ಭಾರತದಲ್ಲಿ ಹಿಂದುಳಿದಿದೆ ಅಂತಕ್ಕಂಥದ್ದು. ಓಕೆ, ಈ ಎಲ್ಲ ವೈವಿಧ್ಯತೆಗಳ ಹೊರತಾಗಿಯೂ ನಮ್ಮಲ್ಲಿರುವ ಅನೇಕ ಏಕೀಕರಿಸುವ ಶಕ್ತಿಗಳು ಭಾರತದ ಏಕತೆಯನ್ನು ಜೀವಂತವಾಗಿಟ್ಟಿದ್ದಾವೆ. ಅವುಗಳಲ್ಲಿ ಪ್ರಮುಖವಾದವು ಯಾವುಗಳು ಅಂತ ನೋಡ್ತಾ ಹೋಗೋಣ. ಅಂದರೆ ಇಷ್ಟೆಲ್ಲ ವೈವಿಧ್ಯತೆ ಇದ್ರೂ ಸಹಿತ ಭಾರತ ಒಂದು ಸಂಪೂರ್ಣ ಸುಭದ್ರವಾಗಿರ್ತಕ್ಕಂಥ ಮಹಾನ್ ರಾಷ್ಟ್ರವಾಗಿ ಇನ್ನೂ ಉಳಿತಾ ಬಂದಿದೆ. ಇದಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರಮುಖ ಅಂಶಗಳು ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ರೈಟ್, ನೋಡಿ, ಇಷ್ಟೆಲ್ಲ ವೈವಿಧ್ಯತೆ ಇದ್ರೂ ಸಹಿತ ಭಾರತ ಹೇಗೆ ಏಕತೆಯನ್ನು ಹೊಂದೋದಕ್ಕೆ ಸಾಧ್ಯ ಅಲ್ವಾ. ಏಕತೆಯನ್ನು ಜೀವಂತವಾಗಿರ್ತಕ್ಕಂಥ ಅಂಶಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಮೊದಲನೇದು ಭಾರತದ ಭೌಗೋಳಿಕತೆಯೇ ಏಕತೆಯನ್ನು ಸೃಷ್ಟಿಸೋದ್ರಲ್ಲಿ ಸಾಧ್ಯ ಆಗಿರ್ತಕ್ಕಂಥದ್ದು. ಹೇಗೆ ನೋಡಿ, ಉತ್ತರಕ್ಕೆ ಹಿಮಾಲಯ ಇದೆ. ಸೊ ಈ ಕಡೆ ಹಿಮಾಲಯ ಇದೆ. ಓಕೆ, ಉತ್ತರದಲ್ಲಿ ಹಿಮಾಲಯ ಪರ್ವತಗಳಿದ್ದಾವೆ, ಇನ್ನು ದಕ್ಷಿಣದಲ್ಲಿ ಮಹಾಸಾಗರಗಳಿದ್ದಾವೆ ಅಲ್ವಾ. ಸೊ ಹೀಗೆ ಉತ್ತರಕ್ಕೆ ಹಿಮಾಲಯ ಮತ್ತು ದಕ್ಷಿಣಕ್ಕೆ ಸಾಗರಗಳಿರೋದ್ರಿಂದ ಭಾರತವನ್ನು ಜಗತ್ತಿನ ಇತರ ಪ್ರದೇಶಗಳಿಂದ ಪ್ರತ್ಯೇಕಿಸಿದವೆ. ಹಾಗಾಗಿ ಇದು ಒಂದು ಪ್ರತ್ಯೇಕ ಭೌಗೋಳಿಕ ಭಾಗವೇ ಆದಂತೆ ನಮಗೆ ಫೀಲ್ ಆಗ್ತಾ ಇದೆ. ನೋಡಿ ಈ ಕಡೆ, ಸೊ ಇದೆಲ್ಲ ಭಾರತ ಏನು ಉತ್ತರದಲ್ಲಿ ಹಿಮಾಲಯ ಪರ್ವತಗಳು, ದಕ್ಷಿಣದಲ್ಲಿ ಮಹಾಸಾಗರಗಳು ಇರೋದ್ರಿಂದ ನಾವೇ ಒಂದು ಪ್ರಪಂಚದಿಂದ ಸೆಪ್ರೇಟ್ ಆಗಿದ್ದೀವೇನೋ ಅಂತಕ್ಕಂಥ ಫೀಲ್ ಇದೆ. ಸೊ ಪ್ರಪಂಚದ ಬೇರೆ ದೇಶಗಳಿಂದ ಬಹಳಷ್ಟು ಡಿಸ್ಕನೆಕ್ಟೆಡ್ ಆಗಿದ್ದೀವಿ ಫಿಸಿಕಲಿ ಅಂತಕ್ಕಂಥ ಫೀಲ್ ಇರುತ್ತೆ. ಹಾಗಾಗಿ ನಮ್ಮ ಭಾರತದಲ್ಲಿ ವಿವಿಧತೆ ಇದ್ರೂ ಸಹಿತನೂ ಏಕತೆಯಿಂದ ಇರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಓಕೆ, ಇನ್ನೊಂದು ಆಡಳಿತಾತ್ಮಕತೆ ಏಕತೆಯನ್ನು ಹೇಗೆ ತಂದಿದ್ದಾರೆ ಅಂದರೆ, ಭಾರತದ ಪ್ರಾಚೀನ ಆಡಳಿತ ವ್ಯವಸ್ಥೆಗಳಾಗಿರ್ಬೋದು ಬಹುತೇಕ ಸಮಾನ ಮತ್ತು ಏಕರೂಪವಾಗಿದ್ದವು. ಇವು ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ನಾವು ನೋಡಬಹುದು. ಆಳುವವರು ಮತ್ತು ಆಡಳಿತಗಾರರು ಮತ್ತು ಅಧಿಕಾರಿಗಳು ರಾಜಕೀಯ ಏಕತೆಯನ್ನು ತರಲು ಪ್ರಯತ್ನಿಸಿದ್ದಾರೆ.
ಮೌರ್ಯರನ್ನು ತೆಗೆದುಕೊಳ್ಳಿ, ಗುಪ್ತರು, ರಾಷ್ಟ್ರಕೂಟರು, ಕುಶಾನರು, ವರ್ಧನರು, ಚಾಲುಕ್ಯರು, ಮೊಘಲರು, ಮರಾಠರು ಮುಂತಾದವರು ತಮ್ಮ ರಾಜ್ಯದ ಪ್ರದೇಶಗಳನ್ನು ವಿಸ್ತರಿಸಿ ರಾಜಕೀಯ ಏಕತೆಯನ್ನು ತರಲು, ಅಂದರೆ ನೋಡಿ, ಯಾವ ಭಾಗದಲ್ಲಿ ಉತ್ತರದ ಮೈದಾನ ಪ್ರದೇಶಗಳಲ್ಲಿ ಅವು ಉಗಮವಾದರೂ, ಕೆಲವೊಂದು ದಕ್ಷಿಣದ ಪ್ರದೇಶದಲ್ಲಿ ಆ ರಾಜಮನೆತನಗಳು ಉಗಮವಾದರೂ ಸಹಿತನು ರಾಜಕೀಯ ಏಕತೆಯನ್ನು ಇಡೀ ಭಾರತದಾದ್ಯಂತ ಒಂದು ತರಲು ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಚಂದ್ರಗುಪ್ತ ಮೌರ್ಯ ಆಗಿರ್ಬೋದು, ಅಶೋಕ ಆಗಿರ್ಬೋದು, ಸಮುದ್ರಗುಪ್ತ ಆಗಿರ್ಬೋದು, ಅಥವಾ ಹರ್ಷವರ್ಧನ ಆಗಿರ್ಬೋದು, ನಮ್ಮ ಪುಲಿಕೇಶಿ ಆಗಿರ್ಬೋದು ಅಲ್ವಾ. ಹೀಗೆ ಎಲ್ಲರೂ ಚಾಲುಕ್ಯರು, ಮೊಘಲರು, ನಮ್ಮ ಮಧ್ಯ ಭಾರತ ಇತಿಹಾಸದಲ್ಲಿ ಮೊಘಲರಾಗಿರ್ಬೋದು, ಮರಾಠರಾಗಿರ್ಬೋದು, ಅಥವಾ ಆಧುನಿಕ ಭಾರತದ ಇತಿಹಾಸವನ್ನು ತೆಗೆದುಕೊಂಡಾಗ ಬ್ರಿಟಿಷರಾಗಿರ್ಬೋದು, ಎಲ್ಲರೂ ರಾಜಕೀಯ ಏಕತೆಯನ್ನು ತರಲೇ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆಡಳಿತಾತ್ಮಕವಾಗಿ ಅಡ್ಮಿನಿಸ್ಟ್ರೇಟಿವ್ ಏನಿದೆ ಅಲ್ವಾ, ಅದು ಕೂಡ ಭಾರತದಲ್ಲಿ ಏಕತೆಯನ್ನು ತರಲು ಪ್ರಯತ್ನ ಮಾಡಿದ್ದಾರೆ. ಇನ್ನು ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯವು ಕೂಡ ಭಾರತದಲ್ಲಿ ವೈವಿಧ್ಯತೆಯಲ್ಲೂ ಏಕತೆಯನ್ನು ತರಲು ಸಹಾಯ ಮಾಡ್ತಾ ಇದ್ದಾವೆ. ಪ್ರಾಚೀನ ಭಾರತದಲ್ಲಿ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ ಇತ್ತು. ಏಕರೂಪದ ಶಿಕ್ಷಣ, ಸಂಸ್ಕೃತ ಭಾಷೆ, ವೈದಿಕ ಸಾಹಿತ್ಯ, ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳು ಭಾರತೀಯರಲ್ಲಿ ಏಕತೆಯ ಭಾವವನ್ನು ತುಂಬಿದವೆ. ದೀರ್ಘಕಾಲದವರೆಗೂ ಸಂಸ್ಕೃತವು ವಿವಿಧ ಭಾಷೆಗಳ ಮಧ್ಯದಲ್ಲಿನ ಸಂಪರ್ಕದ ಒಂದು ಕೊಂಡಿಯಾಗಿತ್ತು. ಪ್ರಾದೇಶಿಕ ಭಾಷೆಗಳನ್ನು ಕೂಡ ಪ್ರಭಾವವನ್ನು ಬೀರಿತು ಸಂಸ್ಕೃತ. ಹಾಗಾಗಿ ಸಂಸ್ಕೃತದಿಂದ ಹಲವಾರು ಭಾಷೆಗಳು ಹುಟ್ಕೊಂಡಿವು ಅನ್ನೋದನ್ನು ನೋಡ್ತೀವಿ. ಇನ್ನು ಪಾಲಿ ಮತ್ತು ಪ್ರಾಕೃತ ಭಾಷೆಗಳು ಜನಸಾಮಾನ್ಯರ ಭಾಷೆಗಳಾಗಿದ್ದವು. ಯಾವುದು? ಪಾಳಿ ಮತ್ತು ಪ್ರಾಕೃತ ಭಾಷೆಗಳು. ಅದಕ್ಕೋಸ್ಕರ ಇಂದಿನ ಒಂದು ಅಶೋಕನ ಶಿಲಾಶಾಸನಗಳನ್ನು ನೋಡಿದಾಗ ಸಹಿತ ಹೆಚ್ಚಿನ ಒಂದು ಶಿಲಾಶಾಸನಗಳು ಪಾಳಿ ಭಾಷೆ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ಇದ್ದವು. ಓಕೆ. ಇನ್ನು ಮಧ್ಯಕಾಲೀನ ಭಾರತದಲ್ಲಿ ಪರ್ಷಿಯನ್ ಭಾಷೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮಧ್ಯಕಾಲೀನ ಭಾರತದಲ್ಲಿ ಭಾರತಕ್ಕೆ ವಿದೇಶಿಗರ ಅದರಲ್ಲೂ ಮಧ್ಯಪ್ರಾಚ್ಯದ ದೇಶಗಳ ಒಂದು ದಾಳಿ ಆಗುತ್ತೆ. ಅವರು ಪರ್ಷಿಯನ್ ಭಾಷೆಯನ್ನು ಪ್ರಭಾವವನ್ನು ಬೀರುತ್ತಾರೆ. ನೆಕ್ಸ್ಟ್ ನಂತರ ಬ್ರಿಟಿಷರ ಆಡಳಿತಾವಧಿಯಲ್ಲಿ ಇಂಗ್ಲಿಷ್ ಭಾಷೆ ಪ್ರಮುಖ ಸಂಪರ್ಕ ಭಾಷೆ ಆಗುತ್ತೆ. ಸ್ವತಂತ್ರ ನಂತರ ಹಿಂದಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅಲ್ವಾ. ಮುಸ್ಲಿಂ ಮತ್ತು ಬ್ರಿಟಿಷರ ಆಡಳಿತಾವಧಿಯಲ್ಲಿ ಸಮ್ಮಿಶ್ರ ಸಂಸ್ಕೃತಿಯೊಂದು ವಿಕಸನವನ್ನು ಹೊಂದುತ್ತೆ. ಆದ್ದರಿಂದ ಭಾರತೀಯರು ಸಹನೆ ಮತ್ತು ಸಹಬಾಳ್ವೆಯ ಸತ್ವವನ್ನು ಬೆಳೆಸ್ಕೊಂಡಿದ್ದಾರೆ. ನೋಡಿ, ಅದೇ ಪ್ರದೇಶ ಇವತ್ತೇನು ನಾವು ಬದುಕ್ತಾ ಇದ್ದೀವಿ, ನಮ್ಮ ಪ್ರದೇಶದಲ್ಲಿರ್ತಕ್ಕಂಥ ಜನ ವಿವಿಧ ಕಾಲಘಟ್ಟಗಳಲ್ಲಿ ವಿವಿಧ ಭಾಷೆಗಳ ಪ್ರಭಾವಕ್ಕೊಳಗಾಗಿದ್ರು ಅನ್ನೋದು ನೋಡ್ತೀವಿ. ಅಂದರೆ ಮಧ್ಯಕಾಲದಲ್ಲಿ ಪರ್ಷಿಯನ್ ಭಾಷೆ, ಪ್ರಾಚೀನ ಕಾಲದಲ್ಲಿ ಪಾಳಿ ಪ್ರಾಕೃತ ಭಾಷೆಗಳು, ನಂತರ ಆಧುನಿಕ ಕಾಲದಲ್ಲಿ ಇಂಗ್ಲಿಷ್ ಭಾಷೆ, ಮಧ್ಯದಲ್ಲಿ ಈಗ ಸ್ವತಂತ್ರ ನಂತರ ಹಿಂದಿ ಭಾಷೆ. ಹೀಗೆ ಹಲವಾರು ಭಾಷೆಗಳ ಪ್ರಭಾವವನ್ನು ಬೀರಿದ್ರೂ ಸಹಿತನು ಯಾವುದೇ ಒಂದು ತಮ್ಮತನವನ್ನು ಬಿಟ್ಟುಕೊಡದೆ ಒಂದು ಏಕತೆಯನ್ನು ಸಾಧಿಸೋದ್ರಲ್ಲಿ ಪ್ರಯತ್ನವನ್ನು ಎಲ್ಲರೂ ಪಟ್ಟಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5, ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು. ಇದೊಂದು ಪಾಯಿಂಟ್ ನಂಬರ್ 4 ಯಾವುದರಲ್ಲಿ ಈ ಒಂದು ಏಕತೆಯನ್ನು ತಂದಿರತಕ್ಕಂಥ ಅಂಶಗಳಲ್ಲಿ. ಇನ್ನು ಭಾರತವು ಅನೇಕ ಧರ್ಮಗಳು, ಮೋಸ್ಟ್ಲಿ ಇಲ್ಲಿ ಕ್ವೆಶ್ಚನ್ ನಂಬರ್ 5 ಅನ್ಸುತ್ತೆ, ಯಾಕಂದರೆ ಕ್ವೆಶ್ಚನ್ಗಳನ್ನ ನಾವು ಸಾಲ್ವ್ ಮಾಡಿ ಕ್ವೆಶ್ಚನ್ ನಂಬರ್ 5 ಅಂತ ಬರುತ್ತೆ. ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಭಾರತವು ಅನೇಕ ಧರ್ಮಗಳು, ಜಾತಿಗಳು, ಪಂಥ ಪಂಗಡಗಳನ್ನು ಹೊಂದಿದೆ. ಆದರೂ ಸಹಿತ ಜನರು ಸೌಹಾರ್ದಯುತವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾನೆ ಇದ್ದೀವಿ ಇವತ್ತಿಗೂ ಸಹಿತ. ಇತ್ತೀಚಿನ ಒಂದು ವಾರ 15 ದಿವಸದ ಹಿಂದ್ಗಡೆನೂ ಸಹಿತ ಬಹಳಷ್ಟು ಒಂದು ಧರ್ಮಗಳ ಒಂದು ಘರ್ಷಣೆ, ಹಲವಾರು ಆಚರಣೆಗಳ ಘರ್ಷಣೆ ಕೂಡ ಆಯಿತು ಅಲ್ವಾ. ಸೊ ಆದರೂ ಸಹಿತ ಸೌಹಾರ್ದವಾದಂತಕ್ಕಂಥ ಜೀವನವನ್ನು ನಡೆಸ್ತಾ ಇದ್ದೀವಿ. ಅವರು ಪರಸ್ಪರರ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳಲ್ಲಿ ಭಾಗವಹಿಸ್ತಾ ಇದ್ದೀವಿ. ಸಹಭೋಜನವನ್ನು ಕೂಡ ಮಾಡ್ತಾ ಇದ್ದೀವಿ. ಇವತ್ತು ರಂಜಾನ್ ಹಬ್ಬ ಇದೆ, ಇವತ್ತು ಅಥವಾ ನಾಳೆ ಅನಿಸುತ್ತೆ. ಇಫ್ತಾರ್ ಕೂಟಗಳಾಗ್ತವೆ, ಅಲ್ಲಿ ಹಿಂದೂ ಮುಸ್ಲಿಮರೆಲ್ಲ ಸೇರಿ ಸಹಭೋಜನವನ್ನು ಮಾಡ್ತಾರೆ. ಮೊಹರಂ ಹಬ್ಬದಂತಹ ಹಬ್ಬಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಿಂದೂ ಮುಸ್ಲಿಂ ಇಬ್ಬರು ಒಟ್ಟಿಗೆ ಆ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ. ಇದು ವಿವಿಧ ಧರ್ಮಗಳು, ವಿವಿಧ ಆಚರಣೆಗಳಲ್ಲೂ ಸಹಿತನು ಏಕತೆಯನ್ನು ಮೂಡಿಸೋದ್ರಲ್ಲಿ ಸಹಕಾರಿಯಾಗಿದ್ದಾವೆ. ಓಕೆ. ಇತ್ತೀಚಿನ ಬದಲಾವಣೆಗಳನ್ನು ನೋಡಿದಾಗ ನಮ್ಮ ಸಂವಿಧಾನ ಮತ್ತು ಸರ್ಕಾರದ ನೀತಿ, ಇಂದಿನ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ, ಜಾಗತೀಕರಣದ ಪರಿಣಾಮಗಳು ಮುಂತಾದವು ಧರ್ಮ ಮತ್ತು ಜಾತಿಗಳ ವ್ಯತ್ಯಾಸಗಳನ್ನು ಬಹಳಷ್ಟು ಕಡಿಮೆ ಮಾಡಿದವೆ ಅಲ್ವಾ. ಇವತ್ತು ಅಂತರ್ಧರ್ಮೀಯ ಮದುವೆಗಳಾಗಿರ್ಬೋದು ಅಥವಾ ಈ ರೀತಿಯ ಆಚರಣೆಗಳೇನಿದ್ದಾವೆ ತೀರಾ ನಮ್ಮ ಧರ್ಮಕ್ಕೆ ಕಟ್ಟು ಬಿದ್ದು ಮೂಢವಾಗಿರ್ತಕ್ಕಂಥ ಮೂಢನಂಬಿಕೆಗಳನ್ನಾಗಲಿ ಅಥವಾ ಅಂಧಾನುಕರಣೆಗಳನ್ನು ಆದಷ್ಟು ಕಡಿಮೆ ಮಾಡಿ ಜಗತ್ತು ಮುಂದೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಅಲ್ವಾ. ಆಹಾರ ವಿಧಾನ, ಉಡುಗೆ ತೊಡುಗೆಗಳು, ಸಂಪ್ರದಾಯಗಳು, ಪದ್ಧತಿಗಳು ಮುಂತಾದವು ಒಬ್ಬರಿಂದೊಬ್ಬರಿಗೆ ಇವತ್ತು ಅಷ್ಟಾಗಿ ಭಿನ್ನವಾಗಿಲ್ಲ
ಅಲ್ವಾ. ಇದು ಸಹ ಜನರಲ್ಲಿ ಏಕತೆಯನ್ನು ಮೂಡಿಸಿದೆ. ಆದಷ್ಟು ಏನು ಅಂಧಾನುಕರಣಗಳೇನಿದ್ವು ಅವುಗಳನ್ನು ಕಡಿಮೆ ಮಾಡಿ ಸ್ವಲ್ಪ ಆಧುನಿಕತೆಯತ್ತ ಹೋಗ್ತಾ ಇದ್ದೀವಿ. ನಮ್ಮ ಸಾಮಾಜಿಕ ಆಚರಣೆಗಳು, ನಮ್ಮ ಧಾರ್ಮಿಕ ಆಚರಣೆಗಳನ್ನು ಎಷ್ಟು ಬೇಕು ಅಷ್ಟನ್ನು ಮಾಡ್ತಾ ಧರ್ಮವನ್ನು ಉಳಿಸ್ಕೊಳ್ತಾ, ಸಾಮಾಜಿಕ ಆಚರಣೆಗಳನ್ನು ಉಳಿಸ್ಕೊಳ್ತಾ ಆಧುನಿಕತೆಯತ್ತ ಹೋಗ್ತಾ ಇದ್ದೀವಿ. ಇದಕ್ಕೆ ಕಾರಣ ಸಾಮಾಜಿಕ ಪರಿಸ್ಥಿತಿ ಇವತ್ತು ಬದಲಾವಣೆಯಾಗಿದೆ. ಜಾಗತಿಕತೆ ಪರಿಣಾಮಗಳು ಮೂಡ್ತಾ ಇದ್ದಾವೆ. ಜೊತೆಗೆ ಪ್ರಪಂಚವೇ ಒಂದು ಸಣ್ಣ ಹಳ್ಳಿಯಾಗಿ ಇವತ್ತು ಜಗತ್ತಿಗೆ ಕಾಣಿಸ್ತಾ ಇದೆ ಅಲ್ವಾ. ಜಗತ್ತಿನ ಜನರಿಗೆ ಪ್ರಪಂಚವು ಒಂದು ಚಿಕ್ಕ ಹಳ್ಳಿ ಅಂತಾಗಿದೆ. ಇವತ್ತಿನ ಟೆಕ್ನಾಲಜಿ ತಂತ್ರಜ್ಞಾನಗಳು ಕೂಡ ಜಗತ್ತನ್ನು ಒಂದು ಚಿಕ್ಕ ಪ್ರದೇಶವನ್ನಾಗಿ ಮಾಡ್ತಾ ಇದ್ದಾವೆ. ಇವೆಲ್ಲವೂ ಬದಲಾವಣೆಗಳು ಆಗಿದ್ದಾವೆ. ಓಕೆ, ಸೊ ಹೀಗೆ ಭಾರತದಲ್ಲಿ ಸಾಕಷ್ಟು ವೈವಿಧ್ಯತೆ ಇದ್ರೂ ಕೂಡ ಏಕತೆಯನ್ನು ಜೀವಂತವಾಗಿಡುವಲ್ಲಿ ಬಹಳಷ್ಟು ಅಂಶಗಳು ಕಾರಣವಾಗಿದ್ದಾವೆ. ಅವೆಲ್ಲವನ್ನು ನೋಡಿದ್ವಿ. ಅದು ಭೌಗೋಳಿಕ ಏಕತೆ ಆಗಿರ್ಬೋದು, ಆಡಳಿತಾತ್ಮಕ ಏಕತೆ ಆಗಿರ್ಬೋದು, ಏಕರೂಪದ ಶಿಕ್ಷಣ ಸಾಹಿತ್ಯಗಳಾಗಿರ್ಬೋದು, ಧಾರ್ಮಿಕ ಸಾಮಾಜಿಕ ಆಚರಣೆಗಳು ಮತ್ತು ಇತ್ತೀಚಿನ ಬದಲಾವಣೆಗಳು ಕೂಡ ನಮ್ಮ ದೇಶದ ವೈವಿಧ್ಯತೆಯಲ್ಲೂ ಕೂಡ ಏಕತೆಯನ್ನು ಮೂಡಿಸೋದ್ರಲ್ಲಿ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದ್ದಾವೆ. ಓಕೆ, ನೆಕ್ಸ್ಟ್ ಹೋಗೋಣ ಕರ್ನಾಟಕದ ಇತಿಹಾಸದ ಪೀಠಿಕೆ. ಸೊ ಇಲ್ಲಿ ಒಂದಷ್ಟು ಸ್ಲೈಡ್ಸ್ ಇದೆ, ಒಂದು 2-3 ಸ್ಲೈಡ್ಸು, ಅದನ್ನು ನೋಡಿ ಅಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡೋಣ. ಸೊ ನೆಕ್ಸ್ಟು ಇತಿಹಾಸದ ಮೂಲಾಧಾರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ಕರ್ನಾಟಕ ಇತಿಹಾಸಕ್ಕೆ ಏನಿದೆ ಪೀಠಿಕೆ ನೋಡಿ. ಈಗ ಆಲ್ರೆಡಿ ಭೌಗೋಳಿಕ ಒಂದು ಅಂಶಗಳು ಭಾರತದ ಇತಿಹಾಸಕ್ಕೆ ಯಾವ ರೀತಿಯಾಗಿ ಕಾರಣ ಆಗಿದ್ದಾವೆ, ಅದೇ ರೀತಿಯಾಗಿ ಕರ್ನಾಟಕದ ಭೌಗೋಳಿಕ ಇತಿಹಾಸ ಕರ್ನಾಟಕದ ಇತಿಹಾಸಕ್ಕೆ ಯಾವ ರೀತಿಯಾಗಿ ಕಾರಣವಾಗಿದೆ ಅನ್ನೋದನ್ನು ಒಂಚೂರು ಇನ್ಫಾರ್ಮೇಶನ್ ನೋಡೋಣ. ಕರ್ನಾಟಕವು ದಕ್ಷಿಣ ಭಾರತದ ಒಂದು ರಾಜ್ಯವಾಗಿದೆ. ಇಲ್ಲಿ ಕನ್ನಡ ಮಾತನಾಡುವ ಜನರು ಬಹುಸಂಖ್ಯಾತರ ಇದ್ದೀವಿ. ನಾವೆಲ್ಲ ಕನ್ನಡ ಮಾತಾಡ್ತಾ ಇದ್ವಿ, ಅದಕ್ಕೆ ಕನ್ನಡದಲ್ಲಿ ಪಾಠ ಹೇಳ್ತಾ ಇದ್ದೀವಿ, ನೀವು ಕನ್ನಡದಲ್ಲಿ ಕೇಳ್ತಾ ಇದ್ದೀರಾ. ಇದು ಉತ್ತರದಲ್ಲಿ ಮಹಾರಾಷ್ಟ್ರ, ಗೋವಾ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ದಕ್ಷಿಣದಲ್ಲಿ ಕೇರಳ, ತಮಿಳುನಾಡು, ಪೂರ್ವದಲ್ಲಿ ಆಂಧ್ರ ಪ್ರದೇಶಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಏನಿದೆ ನೋಡೋಣ ಮ್ಯಾಪಲ್ಲಿ. ಇದು ಕರ್ನಾಟಕ ನೋಡಿ. ಭಾರತದಲ್ಲಿ ಇದು ಕರ್ನಾಟಕ ಒಂದು ರಾಜ್ಯವಾಗುತ್ತೆ. ಕರ್ನಾಟಕದ ಉತ್ತರ ಭಾಗಕ್ಕೆ ಮಹಾರಾಷ್ಟ್ರವಿದೆ. ಓಕೆ, ಈಶಾನ್ಯಕ್ಕೆ ತೆಲಂಗಾಣ, ಪೂರ್ವಕ್ಕೆ ಆಂಧ್ರ ಪ್ರದೇಶ, ಆಗ್ನೇಯ ಮತ್ತು ದಕ್ಷಿಣಕ್ಕೆ ತಮಿಳುನಾಡು ರಾಜ್ಯ, ನೈಋತ್ಯಕ್ಕೆ ಕೇರಳ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ವಾಯುವ್ಯದಲ್ಲಿ ಗೋವಾ. ಹೀಗೆ ಕರ್ನಾಟಕ ಒಟ್ಟು 6 ರಾಜ್ಯಗಳೊಡನೆ ಗಡಿ ರೇಖೆಗಳನ್ನು ಹೊಂದಿದೆ. ಓಕೆ, ಕರ್ನಾಟಕ ರಾಜ್ಯವು ದಕ್ಕನ್ ಪ್ರಸ್ಥಭೂಮಿಯ ದಕ್ಷಿಣ ಭಾಗದಲ್ಲಿದೆ. ಹೆಚ್ಚಿನ ಭಾಗ ಮೈಸೂರು ಪ್ರಸ್ಥಭೂಮಿಯ ಅಂಗವಾಗಿದೆ. ಅಂದರೆ ಇದು ದಕ್ಕನ್ ಪ್ರಸ್ಥಭೂಮಿ, ಇದರಲ್ಲಿ ಮತ್ತೆ ಮಹಾರಾಷ್ಟ್ರ ಪ್ರಸ್ಥಭೂಮಿ ಮತ್ತು ಮೈಸೂರು ಪ್ರಸ್ಥಭೂಮಿ ಅಂತಕ್ಕಂಥ 2 ಭಾಗಗಳಾಗುತ್ತೆ. ಕರ್ನಾಟಕದ ಬಹುಭಾಗವು ಮೈಸೂರು ಪ್ರಸ್ಥಭೂಮಿಯ ಭಾಗವಾಗಿದ್ದು, ಒಂದಷ್ಟು ಭಾಗ ಅಂದರೆ ಉತ್ತರ ಕರ್ನಾಟಕದ ಕೆಲವು ಭಾಗಗಳು ಮಹಾರಾಷ್ಟ್ರ ಪ್ರಸ್ಥಭೂಮಿ ಕಡೆಯನ್ನು ಬರ್ತವೆ. ಒಟ್ಟಾರೆಯಾಗಿ ಕರ್ನಾಟಕವು 6 ರಾಜ್ಯಗಳೊಂದಿಗೆ ಗಡಿಭಾಗವನ್ನು ಹಂಚಿಕೊಂಡಿದೆ ಮತ್ತು ಅರಬ್ಬಿ ಸಮುದ್ರದೊಂದಿಗೂ ಕೂಡ ಗಡಿಭಾಗವನ್ನು ಹಂಚಿಕೊಂಡಿದೆ. ಇನ್ನು ಶ್ರೀ ವಿಜಯನು ಬರೆದ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕವು ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿವರೆಗೂ ವಿಸ್ತರಿಸಿದ್ದುದರ ಉಲ್ಲೇಖವಿದೆ ಶ್ರೀ ವಿಜಯನ ಈ ಒಂದು ಕವಿರಾಜ ಮಾರ್ಗದಲ್ಲಿ. ಅಂದರೆ ಆಲ್ಮೋಸ್ಟ್ ಆಂಧ್ರ ಪ್ರದೇಶದವರೆಗೂ ಗೋದಾವರಿ ತೀರದವರೆಗೂ ವಿಸ್ತಾರವನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ನೋಡಿದ್ದೀವಿ. ಓಕೆ, ನೆಕ್ಸ್ಟ್ ಉಗಮ ಮತ್ತು ಪ್ರಾಚೀನತೆಯನ್ನು ನೋಡೋದಾದರೆ ಇತಿಹಾಸಕಾರರು ಕರ್ನಾಟಕ ಶಬ್ದದ ಉತ್ಪತ್ತಿ ಬಗ್ಗೆ ವಿಭಿನ್ನ ಸಿದ್ಧಾಂತಗಳನ್ನು ನೀಡಿದ್ದಾರೆ. ಬೇರೆ ಬೇರೆ ಇತಿಹಾಸಕಾರರು ಕರ್ನಾಟಕ ಶಬ್ದ ಯಾವ ರೀತಿಯಾಗಿ ಬಂತು, ಅದು ಕರ್ನಾಟಕದಲ್ಲಿ ಕಪ್ಪು ಮಣ್ಣಿದೆ ಅಲ್ವಾ ಅದರಿಂದ ಬಂತ, ಅಥವಾ ಅಲ್ಲಿನ ಜನರ ಒಂದು ಗುಣಲಕ್ಷಣಗಳಿಂದ ಬಂತ, ಹೀಗೆ ಬೇರೆ ಬೇರೆ ಒಂದು ಇತಿಹಾಸವನ್ನು ಸಿದ್ಧಾಂತಗಳನ್ನು ನೀಡ್ತಾ ಹೋಗ್ತಾರೆ. ಅವರಲ್ಲಿ ಕೆಲವರ ನಾಡಿಗೆ ಈ ಭೂಮಿಯಿಂದ ಕಪ್ಪು ಮಣ್ಣಿನಿಂದ ಈ ಹೆಸರು ಬಂತೆಂದು ವಾದವನ್ನು ಮಾಡ್ತಾರೆ. ಕೆಲವರು ಜನಾಂಗ ಅಥವಾ ಕುಲದಿಂದ ಬಂದಿತೆಂದು ವಾದವನ್ನು ಮಾಡ್ತಾರೆ. ಇನ್ನು ಕೆಲವರು ನಾಡಿನಿಂದಲೇ ಜನರಿಗೆ ಹೆಸರು ಬಂತೆಂಬ ವಾದವನ್ನು ಮಂಡಿಸ್ತಾರೆ. ಕರ್ನಾಟಕ ಎಂಬ ಶಬ್ದವು ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸಭಾ ಪರ್ವದಲ್ಲಿ ಮೊಟ್ಟ ಮೊದಲು ಉಲ್ಲೇಖಿಸವನ್ನು ಪಟ್ಟಿದೆ. ತಮಿಳು ಗ್ರಂಥವಾಗಿರ್ತಕ್ಕಂಥ ಶಿಲಪ್ಪಾದಿಗಾರಂನಲ್ಲಿ ಇಲ್ಲಿನ ಜನರನ್ನ ಕರುನಾಡರ್ ಎಂದು ಉಲ್ಲೇಖ ಮಾಡಲಾಗಿದೆ. ವೆಲ್ವಿಕುಡಿ ತಾಮ್ರಪಟದಲ್ಲಿ ಕರುನಾಡಗನ್ ಎಂಬ ಹೆಸರು ಕೂಡ ಪ್ರಸ್ತಾಪ ಮಾಡಿದೆ. ವೆಲ್ವಿಕುಡಿ ತಾಮ್ರಪಟ ಶಿಲಪ್ಪಾದಿಗಾರಂ. ಓಕೆ, ಸೊ ನೆಕ್ಸ್ಟ್ ತಮಿಳು ಗ್ರಂಥಗಳಲ್ಲಿ ಕರ್ನಾಡ, ಕರುನಾಡು, ಕಮ್ಮಿತ್ತನಾಡು ಎಂಬ ಮುಂತಾದ ಪದಗಳನ್ನು ಇತಿಹಾಸಕಾರರು ಅರ್ಥೈಸಿದ್ದಾರೆ. ಶಂಭಾ ಜೋಶಿಯವರ ಪ್ರಕಾರ ಕರ್ನಾಟಕ ಎಂಬ ಸಂಸ್ಕೃತ ರೂಪವು ಕನ್ನ ಪ್ಲಸ್ ನಾಡು ಕನ್ನಾಡು. ನೋಡಿ, ಕನ್ನ ಪ್ಲಸ್ ನಾಡು ಈಸ್ ಈಕ್ವಲ್ ಟು ಕನ್ನಾಡು ಎಂಬ ಪದದಿಂದ ಬಂದಿದ್ದು, ಕನ್ನ ಎಂಬ ಜನಾಂಗದ ನಾಡು ಅಥವಾ ಭೂಮಿಯೇ ಕನ್ನಾಡು ಅಂತ ಶಂಭಾ ಜೋಶಿಯವರು ಹೇಳಿದ್ದಾರೆ. ಇನ್ನು ದಾರಾ ಬೇಂದ್ರೆ ಅವರ ಪ್ರಕಾರ ಕನ್ನರು ಮತ್ತು ನಾಟರು ಎಂಬ 2 ಜನಾಂಗಗಳ ಹೆಸರು ಕೂಡಿ ಕನ್ನಾಟರ್ ಎಂಬುದು ಎಂದಾಗಿದೆ. ಅದರ ಸಂಸ್ಕೃತ ರೂಪವೇ ಕರ್ನಾಟಕ ಆಯಿತು ಅಂತ ವರಕವಿ ದಾರಾ ಬೇಂದ್ರೆ ಅವರು ಹೇಳ್ತಾರೆ. ಇನ್ನು ಕರ್ನಾಡು ಈಸ್ ಈಕ್ವಲ್ ಟು ಕರಿ ಪ್ಲಸ್ ನಾಡು, ಅಂದರೆ
ಕಪ್ಪು ಮಣ್ಣಿನ ನಾಡು ಎಂದು ಅರ್ಥೈಸಬಹುದು. ಕರುನಾಡು ಎಂದರೆ ಕರು ಪ್ಲಸ್ ನಾಡು, ಕರು ಎಂದರೆ ಎತ್ತರದ ನಾಡು ಅಥವಾ ಭೂಮಿ ಎಂದರ್ಥ. ಅದಕ್ಕೋಸ್ಕರ ಕರ್ನಾಟಕವನ್ನು ಪ್ರಸ್ಥಭೂಮಿ ಅಂತ ಕರಿತೀವಿ. ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರ್ತಕ್ಕಂಥ ಒಂದು ಟೇಬಲ್ ಲೈಕ್ ಸ್ಟ್ರಕ್ಚರ್ ಇರ್ತಕ್ಕಂಥ ನಾಡಾಗುತ್ತೆ. ಅಂದರೆ ಸಮುದ್ರ ಮಟ್ಟ ಸುಮಾರು 600 ಮೀಟರ್ ಎತ್ತರ ಇರ್ತಕ್ಕಂಥ ಬಹಳಷ್ಟು ಪ್ರದೇಶ ನಮ್ಮ ಕರ್ನಾಟಕದಲ್ಲಿದೆ. ಕೆಲವು ವಿದ್ವಾಂಸರು ಕಮ್ಮಿತ್ತು ನಾಡು ಅಂದರೆ ಸುವಾಸನೆಯುಕ್ತ ನಾಡು ಅಥವಾ ಶ್ರೀಗಂಧದ ನಾಡು ಅಂತ ಕರಿತೀವಿ. ಅದಕ್ಕೋಸ್ಕರ ಕರ್ನಾಟಕವನ್ನು ಶ್ರೀಗಂಧದ ನಾಡು ಅಂತ ಕರಿತೀವಲ್ವ. ಸೊ ಕಮ್ಮಿತ್ತು ನಾಡು ಅಂತ ಹೇಳ್ತಾರೆ. ಇನ್ನು ಕರುನಾಡು ಎಂಬುದು ಭೂಮಿ ಹೆಸರಾಗಿಯೂ ಕರುನಾಡ ಎಂಬುದು ಜನರ ಹೆಸರಾಗಿಯೂ ಬಳಕೆಯಾಗಿದ್ದು ಸಾಮಾನ್ಯವಾಗಿ ಒಪ್ಪಿದಿರ್ತಕ್ಕಂಥ ಹೆಸರಾಗುತ್ತೆ. ಅಂದರೆ ಜನರಲಾಗಿ ನಾವು ಕಪ್ಪು ಮಣ್ಣಿನ ನಾಡು ಕರುನಾಡು, ಅಲ್ಲಿರ್ತಕ್ಕಂಥ ಜನರು ಕರುನಾಡರು ಅಂತ ಕರಿತೀವಿ. ಓಕೆ, ಆದರೆ ಇಂದಿನ ಮಟ್ಟಿಗೆ ಹೇಳಬೇಕಂದ್ರೆ ಕನ್ನಡ ಎಂಬುದು ನಾಡು, ಜನ, ಭಾಷೆ ಎಲ್ಲವನ್ನೂ ಒಳಗೊಂಡಿದೆ. ಅವೆಲ್ಲಕ್ಕೂ ಪರ್ಯಾಯವಾಗಿ ನಿಂತಿದೆ ಕರ್ನಾಟಕ, ಕನ್ನಡಿಗ ಮತ್ತು ಕನ್ನಡ ಅಲ್ವಾ. ನಾವೆಲ್ಲರೂ ಕನ್ನಡಿಗರು ಅಲ್ವಾ, ಕನ್ನಡ ತಾಯಿಯ ಮಕ್ಕಳಾಗ್ತೀವಿ. ಕರ್ನಾಟಕದ ವ್ಯಾಪ್ತಿಯು ಅದನ್ನಾಳಿದ ರಾಜರ ಸಾಮರ್ಥ್ಯವನ್ನು ಅವಲಂಬಿಸಿ ವಿಶಾಲವೂ ಸಂಕುಚಿತವೂ ಆಗಿದ್ದಿದೆ. ಆಗಾಗ ಕರ್ನಾಟಕದ ಪ್ರದೇಶವು ಪುಲಿಕೇಶಿಯ ಸಮಯದಲ್ಲಿ ಬಹಳಷ್ಟು ದೂರದವರೆಗೂ ಹಬ್ಬಿತ್ತು ಅಂತಕ್ಕಂಥ ನೋಡ್ತೀವಿ. ಜೊತೆಗೆ ನರ್ಮದಾ ತೀರದವರೆಗೂ ಅಲ್ವಾ, ನರ್ಮದಾ ನದಿಯ ಒಂದು ದಂಡೆಯ ಮೇಲೆ ಹರ್ಷವರ್ಧನ ಮತ್ತು ಪುಲಿಕೇಶಿ ಮಧ್ಯೆ ಯುದ್ಧವಾಗುತ್ತೆ ಅಲ್ವಾ. ಅವೆಲ್ಲವನ್ನು ನೋಡ್ತೀವಿ. ಅಂದರೆ ಆಯಾ ಒಂದು ಕಾಲಘಟ್ಟದಲ್ಲಿರ್ತಕ್ಕಂಥ ರಾಜರ ಮಹಾರಾಜರು ಏನು ಆಡಳಿತ ಮಾಡಿದ್ರು, ಅವರು ಎಲ್ಲಿವರೆಗೂ ವಿಸ್ತಾರವನ್ನು ಮಾಡಿದ್ರು. ವಿಜಯನಗರದ ಸಾಮ್ರಾಜ್ಯರು ಒಂದಷ್ಟು ವಿಸ್ತಾರವನ್ನು ಮಾಡಿದ್ರು ಅಲ್ವಾ. ಶ್ರೀಕೃಷ್ಣ ದೇವರಾಯನ ವಿಸ್ತಾರವೇ ಬೇರೆ, ಪುಲಿಕೇಶಿಯ ವಿಸ್ತಾರವೇ ಬೇರೆ. ನಂತರ ಆ ರಾಜರ ಅಳಿವಿನ ನಂತರ ಆದ ಒಂದು ರಾಜ್ಯದ ಸಂಕುಚಿತವಾಗಿರೋದನ್ನು ಕೂಡ ನೋಡ್ತೀವಿ. ಹೀಗೆ ಕಡಲ ತೀರಗಳು, ಪಶ್ಚಿಮ ಘಟ್ಟಗಳು ಅಂದರೆ ಸಹ್ಯಾದ್ರಿ ಪರ್ವತ, ಮಲೆನಾಡು, ಉತ್ತರ ಮತ್ತು ದಕ್ಷಿಣದ ಬಯಲುಗಳು ಕರ್ನಾಟಕದ ಭೌಗೋಳಿಕದ ಲಕ್ಷಣಗಳಾಗಿದ್ದಾವೆ. ಸೊ ನೋಡ್ಬೋದು, ನಮ್ಮ ಕರ್ನಾಟಕದಲ್ಲಿ ಹಲವಾರು ಭೂ ಸ್ವರೂಪಗಳನ್ನು ನೋಡ್ತೀವಿ. ಅದರಲ್ಲೂ ಕರ್ನಾಟಕದ ಭೂ ಸ್ವರೂಪವನ್ನು 3 ಮುಖ್ಯ ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಕರಾವಳಿ ಮೈದಾನ ಪ್ರದೇಶ ಅಲ್ವಾ. ಕರಾವಳಿ ಮೈದಾನ ಪ್ರದೇಶ ಇದು ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಹರಡಿದೆ. ಒಂದು ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಇದು ಕರ್ನಾಟಕದ ಒಂದು ಭೂ ಸ್ವರೂಪವಾಗುತ್ತೆ. ನಂತರ ಪಶ್ಚಿಮ ಘಟ್ಟ ಮತ್ತು ಮಲೆನಾಡು ಪ್ರದೇಶ ನೋಡಿ. ಪಶ್ಚಿಮ ಘಟ್ಟ ಅಥವಾ ಮಲೆನಾಡು ಪ್ರದೇಶ ಈ ಪಶ್ಚಿಮ ಘಟ್ಟಗಳ ಪೂರ್ವ ಮತ್ತು ಪಶ್ಚಿಮ ಭಾಗಗಳಲ್ಲಿ ನೋಡ್ತೀವಿ. ಅದಾದ ನಂತರ ಮೈದಾನ ಪ್ರದೇಶ, ಮೈದಾನ ಪ್ರದೇಶದಲ್ಲಿ ಮತ್ತು ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನ. ಹೀಗೆ ನಮ್ಮ ಭಾರತದ ಭೂಪ್ರದೇಶದಲ್ಲಿ ಭೌಗೋಳಿಕ ಪ್ರದೇಶಗಳೇನಿದ್ದಾವೆ, ಭೌಗೋಳಿಕ ಲಕ್ಷಣಗಳು, ಅದು ಭಾರತದ ಇತಿಹಾಸದ ಮೇಲೆ ಹೇಗೆ ಪ್ರಭಾವವನ್ನು ಬೀರಿದೆಯೋ ಹಾಗೆ ಅದೇ ರೀತಿಯಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಈ ಒಂದು ಭೌಗೋಳಿಕ ಭೂ ಸ್ವರೂಪಗಳು ಕರ್ನಾಟಕದ ಇತಿಹಾಸದ ಮೇಲೆ ಪ್ರಭಾವವನ್ನು ಬೀರ್ತವೆ. ಅಲ್ಲಿರ್ತಕ್ಕಂಥ ಕಣಿವೆಗಳಾಗಿರ್ಬೋದು, ನದಿ ಪರ್ವತಗಳಾಗಿರ್ಬೋದು, ಪ್ರಸ್ಥಭೂಮಿಗಳಾಗಿರ್ಬೋದು, ಹಳ್ಳ ತೊರೆ ಸಮುದ್ರಗಳಾಗಿರ್ಬೋದು, ಇವೆಲ್ಲವೂ ಕರ್ನಾಟಕದ ಭೂ ಸ್ವರೂಪಗಳಲ್ಲಿ ಬರ್ತವೆ. ಅದು ಕರ್ನಾಟಕದ ಒಂದು ಇತಿಹಾಸಕ್ಕೂ ಕೂಡ ಕಾರಣವಾಗ್ತವೆ. ಹೀಗೆ ಇವೆಲ್ಲವೂ ನಮ್ಮ ಕರ್ನಾಟಕದ ಇತಿಹಾಸವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇಲ್ಲಿ ನೋಡಿ, ಈ ಬುಕ್ಕಲ್ಲಿ ಏನು ಮಾಡ್ತಾರೆ, ಒಂದು ಕಡೆ ಭಾರತದ ಇತಿಹಾಸದ ಮೇಲಿನ ಭೌಗೋಳಿಕ ಒಂದು ಅಂಶಗಳ ಪ್ರಭಾವವನ್ನು ಒಂದು ಕಡೆ ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಕರ್ನಾಟಕದ ಇತಿಹಾಸದೊಂದಿಗೆ ಉಲ್ಲೇಖ ಅಂತ ಏನು ಹೇಳಿದ್ದಾರೆ, ಹಾಗಾಗಿ ಕರ್ನಾಟಕದ ಇತಿಹಾಸದ ಮೇಲೆ ಕರ್ನಾಟಕದ ಭೂಪ್ರದೇಶಗಳು ಯಾವ ರೀತಿಯ ಪ್ರಭಾವವನ್ನು ಬೀರಿದ್ದೇವೆ ಅಂತ 2 ಕಡೆಯಿಂದ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಒಂದು ಕಡೆ ಭಾರತದ ಇತಿಹಾಸ, ಇನ್ನೊಂದು ಕಡೆ ಕರ್ನಾಟಕದ ಇತಿಹಾಸ. ಸೊ ಹೀಗಾಗಿ ನಾವು ಎರಡನ್ನೂ ಕಲಿತಾ ಹೋಗ್ತೀವಿ. ಅದರಲ್ಲೂ ನಮ್ಮ ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಎಲ್ಲ ಅಂಶಗಳು ಭಾಳ ಯೂಸ್ ಆಗ್ತವೆ. ಓಕೆ, ಈ ಪ್ರದೇಶವನ್ನು ಆಳಿದ ಪ್ರಮುಖ ರಾಜ ಮನೆತನಗಳು ಯಾವ್ಯಾವ ಅಂದರೆ ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರಿನ ಒಡೆಯರು ಮುಂತಾದವರು. ಸೊ ಇವುಗಳ ಜೊತೆ ಸಣ್ಣ ಪುಟ್ಟ ರಾಜಮನೆತನಗಳನ್ನು ಸಹಿತ ಈ ಒಂದು ಪುಸ್ತಕದಲ್ಲಿ ಹೋಗ್ತೀವಿ. ಓಕೆ, ವಿಶೇಷವಾಗಿ ಕರ್ನಾಟಕ ಮತ್ತು ಸಾಮಾನ್ಯವಾಗಿ ಭಾರತ ಇತಿಹಾಸವನ್ನು ರೂಪಿಸಿದರೆ ಅವರು ಆಡಳಿತ, ಕಲೆ, ವಾಸ್ತುಶಿಲ್ಪ, ಶಿಕ್ಷಣ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಶ್ರೀಮಂತ ಕೊಡುಗೆಗಳನ್ನು ನೀಡಿದ್ದಾರೆ. ಕರ್ನಾಟಕವು ರಾಷ್ಟ್ರೀಯ ಚಳುವಳಿಯ ಸಂದರ್ಭದಲ್ಲಿಯೂ ಮಹತ್ವದ ಪಾತ್ರವನ್ನು ವಹಿಸಿದೆ. ಇಲ್ಲಿ ಬ್ರಿಟಿಷ್ ವಿರೋಧಿ ಸಶಸ್ತ್ರ ಬಂಡಾಯಗಳು ನಡೆದಿದ್ದಾವೆ. ಕನ್ನಡಿಗರು ಮಹಾತ್ಮ ಗಾಂಧೀಜಿಯವರನ್ನ ರಾಷ್ಟ್ರೀಯ ಚಳುವಳಿಯನ್ನ ಬೆಂಬಲವನ್ನು ನೀಡಿದರು. ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಯು ಭಾರತೀಯ ಪರಂಪರೆಯ ಸಮಾನ ಮತ್ತು ಅವಿಭಾಜ್ಯ ಅಂಗವಾಗಿದೆ. ಕನ್ನಡ ಭಾಷೆಯು ಭಾರತದ 4 ಶಾಸ್ತ್ರೀಯ ಭಾಷೆಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದ್ದು ಕನ್ನಡಿಗರ ಹೆಮ್ಮೆಯ ವಿಚಾರವಾಗಿದೆ. ಓಕೆ, ಸೊ ಹೀಗೆ ನಮ್ಮ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಯಾವ ರೀತಿಯಾಗಿತ್ತು ಅಂತ ಭಾರತದ ಇತಿಹಾಸ ಅಧ್ಯಾಯ 1ರಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಕರ್ನಾಟಕದ ಇತಿಹಾಸದ ಮೇಲೆ ಕರ್ನಾಟಕದ ಭೂಗೋಳದ ಪ್ರಭಾವವನ್ನು ಕೂಡ ನೋಡಿದ್ವಿ. ಇದು ಕ್ಲಾಸ್ ನಂಬರ್ 131 ಆಗಿತ್ತು, ಪಾರ್ಟ್ 1 ಆಗಿತ್ತು ಭಾರತದ ಇತಿಹಾಸದ ಮೇಲೆ. ಓಕೆ, ಅಮರ್ಸ್ ಹಿಸ್ಟ್ರಿ ಕ್ಲಾಸಸ್ ಅಲ್ಲಿ ಈ ಒಂದು ಸರಣಿಯನ್ನು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ 2ನೇ PUC
ಭಾರತದ ಇತಿಹಾಸದ ಒಂದು ಕರ್ನಾಟಕದ ಉಲ್ಲೇಖ ಏನಿದೆ ಅಲ್ವಾ ಆ ಉಲ್ಲೇಖವನ್ನು ಅಭ್ಯಾಸ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಒಂದಷ್ಟು ಮುಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಿಸ್ಟ್ರಿ ಕ್ಲಾಸಸ್ ನಿಮ್ಗೆ ಯೂಸ್ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋದಲ್ಲಿ ಈಗ ಆಲ್ರೆಡಿ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಓದ್ದಂಗಾಯಿತು. ನೆಕ್ಸ್ಟು ಭಾರತದ ಇತಿಹಾಸದ ಮೂಲಾಧಾರಗಳು ಯಾವ್ಯಾವ ಇದ್ದಾವೆ, ಅದು ಸಾಹಿತ್ಯಾಧಾರಗಳಾಗಿರ್ಬೋದು, ಸಾಹಿತ್ಯೇತರ ಆಧಾರಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಕೆಲವೊಂದು ಉತ್ಖನನಗಳಾಗಿರ್ಬೋದು, ಅವೆಲ್ಲವನ್ನು ಮುಂದಿನ ಒಂದು ಪಾರ್ಟ್ 2 ಅಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.